ವಾಕ್ಯವನೆಲ್ಲ ಬೋಧದಿಂಕನ್ನಡಗಿ ಬೋಧಿಸುತ್ತ ಜನರ ವೇದಾಮತಿ ಕೆಡಿಸಿರುವ ಸಾಧುಜಗುಣಿಗೆ ಮಣಿಯುವೆನೋ ಸಾಧುಜಗುಣಿಗೆ ಮಣಿಯುವೆನೋ ನಿಜವನ್ನರಿಸುವ ಶ್ರೀ ನಿಜಗುಣಿಯ ಗ್ರಂಥವನ್ನು ನಿಜವಾಗಿ ಬೇರೆ ನಿಜದೋನ್ಮನ ಮೊಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನೋ ಸುಜನರಿಗೆ ನಿತ್ಯ ನಮಿಸುವೆನೋ ಮದ ಜೀವರಿಗೆಲ್ಲ ಅದ್ವೈತ ಬೋಧಾಗಿ ಸುಂದರನಾಗಿ ಕೈಲಾಸಿ ಜಯಿಸಿದ ಸಿದ್ಧರುಡರಿಗೆ ನತನಪ್ಪೆ ಸಿದ್ಧರುಡರಿಗೆ ನತನಪ್ಪೆ ಬಾಳ ಬಲ ವೇದಾಂತ ಕೇಸರಿ ಬಾಳ ಗಂಜನಿಗೆ ತನಕ ಬಾಳ ಕೂಗುತ್ತಲಿಪ್ಪವೇ ಶಾಂತವೆಂಬುವ ನರಿಗಳು ಬಾಳ ಶಕ್ತಿಯ ಶಿವಗಂಟನೆ ಬಾಳ ಕೇಳಿದ ಬಳಿಕ ಕೂದವು ಬಾಳ ಕೇಳಲು ಬೇಗುವೇನಾಂತೆಂಬ ಶಾಸ್ತ್ರವನ್ನು ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನಸದೃಶ್ಯಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವಧಿ ಸಾಕ್ಷೀಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಸಿದ್ಧ ಸದ್ಗುರುಪಾದಾಬ್ಜಂ ಜನನೇ ಜನಕಸ್ತತಃ ತತ್ವೋಪದೇಶಕರ್ತಾರಂ ನತ್ವಾ ಭಕ್ತಿಪುರಸ್ವರಂ. ಜಗದಾದಿ ಜಗದ್ಗುರು ಅದ್ವೈತ ಸಾರ್ವಭೌಮ ಭಕ್ತರ ಕಲ್ಪವೃಕ್ಷ ಮುಕ್ತರ ಕಾಮಧೇನು ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದ ಮಹಾಸ್ವಾಮಿಗಳ ಶ್ರೀ ಚರಣಗಳಿಗೂ ಅನಂತ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಪರಮಾರ್ಥ ಗೀತೆ ಎನ್ನುವ ಗ್ರಂಥದ 3ನೇ ಗತಿಯ 11ನೇ ನುಡಿ ಇಂದಿನ ಆಧಾರದ ವಿಷಯವಾಗಿದ್ದು, ಈ ಸೂತ್ರದ 10ನೇ ನುಡಿಯಲ್ಲಿ ನಿನ್ನೆಯವರೆಗೂ ಯಾವ ಒಂದು ಸಮುದ್ರ ಅಲ್ಲಿ ಅನಂತ ತೆರೆಗಳಿಗೂ ಅನಂತ ಗುರುಳೆಗಳಿಗೂ ಅಧಿಷ್ಠಾನವಾಗಿ ಹೇಗೆ ಸಮುದ್ರ ಇರ್ಬೋದು, ಹಾಗೆಯೇ ನಿನ್ನಲ್ಲಿ
ಎಲ್ಲ ತತ್ವಗಳಿಗೆ ನೀನೇ ಆಶ್ರಯವಾಗಿರುವಿ, ಅಧಿಷ್ಠಾನವಾಗಿರುವಿ ಅಂತ ತಾತ್ಪರ್ಯವನ್ನು ಹೇಳಿದರು. ಅಧಿಷ್ಠಾನ ಅಂದರೆ ಏನು ಅಂದರೆ, ಆಶ್ರಯ ಪಡೆದದ್ದು ನಾಶ ಆಗಿ ಅಧಿಷ್ಠಾನವಾದದ್ದು ನಾಶವಾಗದೆ ಯಾವುದು ಇರುತ್ತದೆಯೋ ಅದೇ ಅಧಿಷ್ಠಾನ. ಅಂತ ಅದೇ. ಬಂಗಾರದಲ್ಲಿ ಆಭರಣ ಆಗ್ತಾವಲ್ಲ, ಬಂಗಾರ ಇಲ್ಲದೆ ಆಭರಣ ಆಗಿಲ್ಲ. ಆಭರಣ ನಾಶ ಆಗ್ತಾವ, ಆದ್ರೆ ಬಂಗಾರಕ್ಕೆ ನಾಶ ಇಲ್ಲ. ಆಭರಣ ಆಗೋದಕ್ಕಿಂತ ಮುಂಚೆ ಬಂಗಾರ ಅದ, ಆಭರಣ ಆದಾಗ ಬಂಗಾರ ಅದ, ಆಭರಣ ಕರಗಿಸಿದಾಗನೂ ಕೂಡ ಬಂಗಾರ ಇರೋದೆ. ಬಂಗಾರಕ್ಕೆ ನಾಶ ಇಲ್ಲ, ಆಭರಣಕ್ಕೆ ನಾಶ ಉಂಟು. ಗಡಿಗೆ ಮಡಿಕಾದಿಗಳು ಮಣ್ಣಿನಿಂದಾಗ್ಯಾವ, ಗಡಿಗೆ ಮಡಿಕೆಗಳು ಓಡಿದ್ರೆ ಹೋಗ್ತಾವ, ಮಣ್ಣು ಮಾತ್ರ ಹಾಗೆಯೇ ಇರ್ತದೆ. ಹೌದಿಲ್ಲ? ಅದರಂತೆ ನಮ್ಮ ದೇಹದಲ್ಲಿ ಇರುವಂಥ ಎಲ್ಲ ತತ್ವಗಳೇನವ ಆ ಬ್ರಹ್ಮನ ಪರಮಾತ್ಮನ ಆಶ್ರಯದಲ್ಲಿ ಆವವು. ಇವೆಲ್ಲವೂ ಕೂಡ ಒಂದಿಲ್ಲ ಒಂದಿನ ನಾಶ ಆಗ್ತಾವ. ಕೆಲವು ಸಲ ಬದುಕಿದಾಗ ನಾಶ ಆಗಬಹುದು, ಕೆಲವು ಸಲ ರೋಗ ಬಂದಾಗ ನಾಶ ಆಗಬಹುದು. ಕೊನೆಗೆ ಇವೆರಡರಿಂದ ನಾಶ ಆಗದಿದ್ದರೂ ಕೂಡ ಸಾವು ಬಂದಾಗಂತೂ ಓಸಿ ಕಿತ್ಕೊಂಡು ಹೋಗ್ತಾವು, ಎಲ್ಲವೂ ನಾಶ ಆಗ್ತಾವ. ಆದರೆ ನೀನು ಪರಮಾತ್ಮ ಇದ್ದಿಲ್ಲ, ನಿನಗೆ ನಾಶ ಇಲ್ಲ. ಯಾಕ? ಅಧಿಷ್ಠಾನ ಆ ಬ್ರಹ್ಮ, ಅದೇ ಈ ಮಾಯೆ. ಹಾಗಾಗಿ ಈ ಅಧಿಷ್ಠಾನಭೂತವಾದ ನಿನ್ನಲ್ಲಿ ಮತ್ತೆ ಏನಾಯಿತು ಅಂದರೆ, ಭಾವನೆಯಿಂದ ಭೂತ ಭೌತಿಕ ಸೃಷ್ಟಿ ಆಗಿರುವುದು. ಯಾವ ರೀತಿ ಆಯಿತು? ಬರೇ ಭಾವದಿಂದ ಆಗಿದ್ದು, ಬ್ರಹ್ಮನಿಂದ ಆಗಿಲ್ಲ, ಭಾವದಿಂದ ಆಗ್ಯದ. ಬ್ರಹ್ಮನಿಂದ ದೇಹ ಆಗ್ಯದ. ಆ ಬ್ರಹ್ಮನಿಂದ ದೇಹ ಆದಾಗ ನಮ್ಮ ಯಾವ ಇಂದ್ರಿಯಾದಿಗಳಿಗೆ ಒಂದು ಹೆಸರಿಟ್ಟಿಲ್ಲ. ಇದು ಕೈ ಅಂತ ಬರೋದಿಲ್ಲ, ಕಾಲಂತ ಅಣಿಸಬಟ್ಟ ಇಟ್ಟಿಲ್ಲ. ಇದಕ್ಕೆ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಸ್ಥೂಲ, ಸೂಕ್ಷ್ಮ, ಕಾರಣ ದೇಹ ಅಂತಂದರೇನು? ಇವೆಲ್ಲ ನಾವು ಭಾವನೆಯಿಂದ ಅನ್ಕೊಂಡಿವಿಲ್ಲ. ನಾವು ಅನ್ಕೊಂಡಿವಿ ಇದು ಕೈ ಕನ್ಬೇಕು, ಇದಕ್ಕೆ ಕಾಲು, ಇದು ತಲೆ, ಇದು ಹೊಟ್ಟೆ, ಇದು ಮನಸ್ಸು, ಇದು ಬುದ್ಧಿ, ಇದು ಚಿತ್ತ, ಇದು ಅಹಂಕಾರ, ಇದು ದೆವ್ವ, ಇದು ದೇವರು. ದೇವರಾದದ್ದು ಭಾವನಿಂದನೇ, ದೆವ್ವ ಆದದ್ದು ಭಾವನಿಂದನೇ. ಹೌದಿಲ್ಲ? ಅದೇ ರೀತಿ ವಿಸ್ಮಯ ಹೊಂದಿದೆ ಕೇಳಿನಲ್ಲಿ, ಅಸ್ಪಂದಾತ್ಮಕವಾಹನಿನಲ್ಲಿ ಬಗೆಯೆಂದೆನಿಪದು ಒಂದತ್ತಿಯ ಮರನು, ಮಿಗೆ ಪಸರಿಸಿ ಮುಸಗಿತ್ತ ಮರನು, ಕಾಲವೆನಿಪ ಗಾಳಿಯಲ್ಲೊಳೆಬುತ್ತ ಮೇಲೆ ನಿಜಾಶ್ರಯವನೆ ಮುಸುಗುತ್ತ, ಚಿತ್ತದ ಹಮ್ಮಿನ ಬೇರುಗಳಿಂದ ಮತ್ತೆ ಋಷಿಕವೆನಿಪ ತಳಿರದರಿಂದ, ಜಾತ ಅಜಾಂಡ ಫಲಾವಳೆಯಿಂದ ಭೂತವೆನಿಸಿತು ಒಳಗಿಯ ನೊರಜಿಂದ, ಮುಸುಗಿದು ಭೂತೋಪಾದಿಯಲ್ಲಿ ಎಸೆದು ಚಿತ್ತ ಅಖಿಳ ಆತ್ಮತೆಯಲ್ಲಿ ಅಂತ. ಹೇ ಶಿಷ್ಯನಾದ ರಾಮಚಂದ್ರನೇ ಕೇಳಪ್ಪ, ನೀನು ಯಾರು? ನೀನು ಅಧಿಷ್ಠಾನವಾದ ಬ್ರಹ್ಮಲ, ನೀನು ಆತ್ಮಲ. ಅಲ್ಲಿ ಒಂದು ಪ್ರಸಂಗದಲ್ಲಿ ಒಂದು ವಿಸ್ಮಯ ಅಂದರೆ ಆಶ್ಚರ್ಯವಾದ ಘಟನೆ ನಡೀತು ಅಂದರು. ಅದಕ್ಕೆ ವಿಸ್ಮಯ ಅಂದರೆ ಆಶ್ಚರ್ಯ ಅಂತಾರೆ. ಅದು ಹಾವಾಡಿಗನ ಕೈಯಿಂದ ಆಶ್ಚರ್ಯ ಆಗ್ಬೋದು, ಇನ್ನೊಬ್ಬ ಮಂತ್ರವಾದಿಯಿಂದ ಆಶ್ಚರ್ಯಕರವಾದ ಘಟನೆ ನಡೀತೇವಲ್ಲ, ಇವೆಲ್ಲ ಆಶ್ಚರ್ಯ ಅಂತಿರಲಿಲ್ಲ. ಹಾಗೆ ಕೇಳು ಅಂದರೆ ಏಕಾಗ್ರ ಚಿತ್ತದಿಂದ ಆಲಿಸು. ಏನೆಂದರೆ ಆಸ್ಪಂದಾತ್ಮಕವಾಗಿ ಅಂದರು. ಅಂದರೆ ನಿನ್ನಲ್ಲಿ ಚಲನ ಇಲ್ಲ, ವಲನವಿಲ್ಲ. ಎಲ್ಲಿ? ಆತ್ಮನಲ್ಲಿ ಅಥವಾ ಸ್ವರೂಪದಲ್ಲಿ ಚಲನ ಇಲ್ಲ, ವಲನವಿಲ್ಲ, ಹೋಗೋವಿಲ್ಲ, ಬರೋವಿಲ್ಲ. ಅದು ಸ್ಥಿರವಾಗಿ ಇರೋದು.
ಅಲ್ಲಿ ಏನದ ಅಂದರೆ ಪರಿಪೂರ್ಣತ್ವ ಅಂತ ಅರ್ಥ ಆಯ್ತಲ್ಲ. ಎಲ್ಲ ತತ್ವಗಳಿಗೆ ಆಶ್ರಯ ಕೊಟ್ಟದ್ದು ಯಾವುದು ಅಂದ್ರೆ ಆಕಾಶ. ಆಕಾಶದಲ್ಲಿ ಮೋಡ ಚಲನ ಆಗ್ತಾವ, ವಲನ ಆಗ್ತಾವ, ಅಂದ್ರೆ ಹೋಗ್ತಾವ ಮೋಡ ಮತ್ತೆ ಹುಟ್ಟುತ್ತಾವ. ಆಕಾಶದಲ್ಲಿ ಸೂರ್ಯ ಹುಟ್ಟುತ್ತಾನ, ಚಂದ್ರ ಹುಟ್ಟುತ್ತಾನ, ಚಂದ್ರ ಹೋಗ್ತಾನ, ಸೂರ್ಯ ಬರ್ತಾನ. ಆಕಾಶದಲ್ಲಿ ಬೆಳಕು ಬರ್ತದ, ಬೆಳಕು ಹೋಗಿ ಕತ್ತಲು ಹುಡ್ತದ. ಆಕಾಶದಲ್ಲಿ ಎಷ್ಟೋ ನಕ್ಷತ್ರಗಳು ಹುಟ್ಟುತ್ತಾವ ಮತ್ತೆ ಹೋಗ್ತಾವಿಲ್ಲ. ಅಂದರೆ ಇವೆಲ್ಲವೂ ಬರುವವು ಮತ್ತು ಹೋಗುವವು. ಚಲನ ಅಂದರೆ ಹೋಗುವವು ಬರುವವುಕಂತಾರ. ಆದರೆ ನನಗೆ ಏನದ ಚಲನತ್ವ ಇಲ್ಲ ಅಂತ ಆತ್ಮಗ. ಅಲ್ಲಿ ಬಗೆ ಒಂದನೆಪ. ಬಗೆ ಅಂದರೆ ಭಾವನೆ ಒಂದರಿಂದ ಏನಾಯಿತು ಅಂದರೆ ಒಂದು ದೃಷ್ಟಾಂತವನ್ನು ಕೊಡ್ತಾರೆ. ಬಗೆಯಿಂದ ಹೇಳಿಸಿಕೊಳ್ಳೋದು ಯಾವುದು? ಭಾವ ಎಲ್ಲಿ ಅದ? ಈ ತತ್ವಗಳಲ್ಲಿ ಭಾವ ಎಲ್ಲಿ ಅದ? ಮನಸ್ಸಿನಲ್ಲಿ ಅದಲ್ಲ. ಆ ಮನಸ್ಸೇ ಒಂದು ಹತ್ತಿಯ ಮರ ಅಂತ ತಿಳ್ಕೊ. ಹತ್ತಿ ಮರ ನೋಡಿವಲ್ಲ ನಾವು. ಆ ಪರಿಪೂರ್ಣ ಸ್ವರೂಪನಾದ ನಿನ್ನಲ್ಲಿ ಹತ್ತಿಯ ಮರದಂತೆ ಒಂದು ಮನಸ್ಸು. ಈ ಗಿಡವು ವಿಶೇಷವಾಗಿ ಬೆಳೀತು. ಮನಸ್ಸು ಬೆಳೆದು ನಾವು ನೋಡಿಲ್ಲಲ್ರಿ, ಮನುಷ್ಯ ಬೆಳೆದು ನೋಡಿವಿ. ಮನಸ್ಸು ಬೆಳೆದದಂತ ಹೆಂಗೆ ತಿಳ್ಕೋಬೇಕು ಅಂತಂದರೆ, ನಿನ್ನ ಭಾವನೆಯಿಂದ ಗೊತ್ತಾಗ್ತದ ನೀವು ಸಣ್ಣವನಿದ್ದೋ ದೊಡ್ಡವನಿದ್ದೆ ಅಂತ. ಗೊತ್ತಾಗ್ತಿಲ್ಲ. ಮಗ ದೊಡ್ಡವನಾಗೇನ್ರಿ ಈಗ, ಅಲ್ಲಿ ಇವನೈತಿ ಮೊದಲು ಇದ್ದು ಈಗ ದೊಡ್ಡವನಂತ ಹೆಂಗ? ದೇಹ ದೊಡ್ಡದಾಗ್ಯದ. ದೇಹ ದೊಡ್ಡದು ಆದಾಗ ಅದರ ಲಕ್ಷಣ ಭಾವಾತ್ಮಕ ಮನಸ್ಸಿನಲ್ಲಿ ತೋರ್ತಾವ. ಅವನ ಚಲನೆ, ವಲನೆ, ಅವನ ಜಗತ್ತನ್ನು, ಪ್ರಪಂಚವನ್ನು ನೋಡುವಂಥ ರೀತಿ ವಿಭಿನ್ನ ಆಗ್ತಾವ. ಬಯಕೆಗಳು ಬದಲಾವಣೆ ಆಗ್ತಾವ. ಬಯಕೆ ಬದಲಾವಣೆ ಆಗ್ತಾವ. ಚಿಕ್ಕ ಹುಡುಗಿದ್ದ ಅವಾಗ ಮನಸ್ಸಾದ, ಯೌವನದಲ್ಲಿ ಮನಸ್ಸಾದ, ಮುಪ್ಪಿನಲ್ಲಿ ಮನಸ್ಸಂತಾದ. ಆದರೆ ಬಾಲ್ಯಾವಸ್ಥೆಯಲ್ಲಿದ್ದಂಥ ಮನಸ್ಸಿನ ಭಾವನೆಗಳೇ ಬೇರೆ. ಹೌದ್ರಿ, ಅದು ಶಿಶುರೂಪ. ಅಲ್ಲಿ ನನ್ನವರು, ನಿನ್ನವರು, ಇವರು ಒಳ್ಳೆಯವರು, ಇವರು ಕೆಟ್ಟವರು ಅಂತ ಯಾವ ಭಾವನೆ ಇಲ್ಲ. ಯಾರು ಮುದ್ದು ಮಾಡಿ ಪ್ರೀತಿ ಮಾಡಿ ಕರ್ಕಂತಾರ ಅವ್ರ ಹತ್ರ ಹೋಗ್ತದಿಲ್ಲ. ಅದೇ ಯೌವನಾವಸ್ಥೆ ಅದು ಬೆಳೆದದ, ಮನಸ್ಸು ಮಾತ್ರ ಅದೇ ಹಂಗೆ ಅದಲ್ಲ. ಆದರೆ ಈಗ ಆ ಚಿಕ್ಕ ಬಾಲಕನಾಗಿದ್ದಂಥ ವ್ಯಕ್ತಿಯನ್ನು ಕರೆದಂಗ ಯೌವನ ಪುರುಷರನ್ನು ಸ್ತ್ರೀಯರು ಕರಿತಾರೇನು? ಅವನು ಕರೆದವರೆಲ್ಲ ಹೋದ್ರೆ ಅವನಿಗೇನಂತಾರ? ಭಾವಗಳು ಬದಲಾವಣೆ ಆಗ್ಯಾವ. ಮೊದಲು ತಾಯಿಯ ಸ್ವರೂಪ ನೋಡ್ತಿದ್ದ ಬಾಲಕನಲ್ಲಿ. ಯಾರೇ ಹೆಣ್ಮಕ್ಳಿದ್ರು ತಾಯಿಯ ಸ್ವರೂಪ. ಈಗ ಯೌವನ ಬಂದಾಗ ಕಾಮದ ಸ್ವರೂಪ ಬೆಳೀತದೆ. ಅಲ್ಲಿ ಕಾಮದ ಸ್ವರೂಪ. ಮತ್ತೆ ಮುಪ್ಪಿನಲ್ಲಿ ಏನಾಗ್ತದ? ಅನಂತ ರೀತಿ ಬದಲಾವಣೆ ಆಗ್ತದಲ್ಲ. ಅದೇ ರೀತಿ ಮನಸ್ಸು ಇಲ್ಲಿ ಏನಾಯಿತು ಅಂದರೆ, ಗಿಡವಾಗಿ ಬೆಳೆದು ಎಲ್ಲ ಕಡೆಗೆ ಶೋಭಾಯಮಾನವಾಯಿತು. ಬೆಳೀತು ಗಿಡ, ಎಲ್ಲ ಕಡೆ ಬೆಳೀತಿದ್ಲೆ ಹತ್ತಿ ಗಿಡ. ಅದಕ್ಕೆ ಮನಸ್ಸಿನ ಭಾವನೆಗಳು ಬೆಳೆದು ಮಾಯಾ ಮೊದಲಾದ ಈ ಆರೋಪ ಸಂಸಾರವೇ ಒಂದು ವೃಕ್ಷವಾಗಿದೆ. ಇದರಲ್ಲಿ ಮಾಯಾ ಮತ್ತು ಮೋಹ ಅನ್ನುವಂಥ ಅನೇಕ ಆರೋಪ. ಅದು ಸಂಸಾರ. ನಾ ಹುಟ್ಟಿದವನು, ನಾನು ಈ ವಂಶಕ್ಕೆ ಸಂಬಂಧಪಟ್ಟವನು, ಇಂಥ ಕುಲದವನು, ಇಂಥ ಜಾತಿಯವನು, ಇಂಥ ಗೋತ್ರದವನು, ಅನಂತ ವಿಚಾರಗಳನ್ನು ಮಾಡಿಕೊಂಡು ತನ್ನದೇ ಆದಂಥ ಜಾತಿ ವರ್ಣ ಆಶ್ರಮದ ಸಂಸ್ಕಾರ ಬಂಧನಕ್ಕೆ ಒಳಗಾಗ್ಬಿಟ್ಟವನು.
ಅವನ ಭಾವನೆಗಳು ಬೆಳೆದು ಕಾಲವೆಂಬ ವೃಕ್ಷವು ಕಾಲವೆಂಬ ಗಾಳಿಯಿಂದ ಅತ್ತಿತ್ತ ಅಲೆದಾಡುತ್ತದೆ. ಮರ ಈಗ ಆ ಕಡೆ ಈ ಕಡೆ ಗಾಳಿ ಬೀಸಿದಾಗ ಅಲಗಾಡ್ತದಿಲ್ಲ, ಅದೇ ರೀತಿ ಇದು ಕಾಲವೆಂಬ ಗಾಳಿಯಿಂದ ಅತ್ತಿತ್ತ ಅಲೆದಾಡುತ್ತದೆ. ಕಾಲ ಅಂದ್ರೇನು? ಕರ್ಮ. ಕರ್ಮದ ಗಾಳಿಯಿಂದ ನಾವು ಆ ಕಡೆ ಈ ಕಡೆ ಓಡಾಡ್ತೀವಿ. ಅದು ಯಾವ ಕರ್ಮ ಅಂದರೆ ಹಿಂದಿನ ಜನ್ಮದ ಕರ್ಮ. ಅದಕ್ಕೆ 2-3 ದಿನದಿಂದ ಹೇಳ್ತೇನೆ, ನೆನಪಿಟ್ಟರಿ. ಈ ಭೋಗ ಸಂಸಾರಕ್ಕೆ ಕಾರಣ ಯಾವುದಂದರೆ ನಮ್ಮ ಹಿಂದಿನ ಪ್ರಾರಬ್ಧವೇ ಸೂತ್ರ. ಈ ದೇಹದ ಭೋಗ ಪಾತ್ರ. ಅದೇ ಸೂತ್ರ ಎಲ್ಲರಿಗೆ, ಶ್ರೀಮಂತಿಗೂ ಅದೇ ಸೂತ್ರ, ಬಡವನಿಗೂ ಅದೇ ಸೂತ್ರ, ಎಲ್ಲರಿಗೂ ಅದೇ ಸೂತ್ರ. ಅದಿಲ್ಲ, ಆದ್ರೆ ಪಾತ್ರ ಬೇರೆ ಬೇರೆ ಅವ. ಶ್ರೀಮಂತಿಗೆ ಭೋಗ ಬೇರೆ ಅದ, ಬಡವನ ದರಿದ್ರತೆ ಬೇರೆ ಅದ. ಅವನು ಯಾಕೆ ಬೇರೆ ಆಯ್ತು ಅಂದರೆ ಅವನ ಪ್ರಾರಬ್ಧ ಸೂತ್ರ ಹೆಂಗದ ಅದ್ರಂಗೆ ಬದಲಾವಣೆ ಆಗ. ನಾವೇನು ಮಾಡಿದ್ವಿ ಇಲ್ಲಿ ಅಜ್ಞಾನದಿಂದ, ಅವನು ನೋಡಬಾರ್ದಾಕ ಇವನು ನೋಡಬಾರ್ದಾಕ ಎಲ್ಲಿ ಬಂತು ಅಂದರೆ ಬಹಳ ಬಲವಾಗಿ ಬೆಳೆದು ಬಿಟ್ಟವ. ಈ ಸ್ಥಾನದಲ್ಲಿ ಉತ್ಪತ್ತಿ ಸ್ಥಿತಿ ನಾಶ ಉಳ್ಳದ್ದಾಗಿದೆ. ಇದು ಉತ್ಪತ್ತಿ ಅಂದರೆ ಹುಟ್ಟುತ್ತದ, ಸ್ಥಿತಿ ಅಂದರೆ ಕೆಲವು ಕಡೆ ಇರ್ತದ, ಲಯ ಅಂದರೆ ನಾಶ ಆಗ್ತದೆ. ನಮ್ಮ ದೇಹ ಉತ್ಪತ್ತಿ ಹುಟ್ಟಿದ ಮೊದಲಿತ್ತೇನು ಅಂದರೆ ಉತ್ಪತ್ತಿ ಹುಟ್ಟಿತು. ಆಮೇಲೆ ಸ್ಥಿತಿ ಅಂದ್ರೇನು? ಕೆಲವು ವರ್ಷಗಳ ಕಾಲ, ಕೆಲವು ತಿಂಗಳ ಕಾಲ, ಕೆಲವು ದಿನಗಳ ಕಾಲ ಹುಡ್ತಾವ, ಸಾಯ್ತಾವ. ಆಯುಷ್ಯ ಎಷ್ಟೇ ವರ್ಷಕ್ಕೆ ಅಂತ ನಿರ್ಣಯ ಮಾಡಿಲ್ಲ. ಹುಟ್ಟಿದ ತಕ್ಷಣ ಎಷ್ಟೋ ಸಾಯವ, ಆಸ್ಪತ್ರೆಯಿಂದ ಮನೆಗೆ ಬಂದು ಸಾಯವ, ಇವು ನೋಡುವಿಲ್ಲ. ಯಾಕೆ ಇದು ಏರುಪೇರು ಆಗ್ಯದ ಆಯುಷ್ಯ ಅಂದರೆ, ಆಯುಷ್ಯ ಏರುಪೇರು ಯಾರು ಮಾಡಿಲ್ಲ. ಇದು ಹಿಂದಿನ ಜನ್ಮದ ನೀವು ಮಾಡಿದ ಕರ್ಮದ ಫಲಗಳಿಂದನೇ ಆಯುಷ್ಯ ನಿರ್ಣಯ ಮಾಡೋದು. ಲಂಚ ತಗೊಂಡು ಹೆಚ್ಚು ಕಡಿಮೆ ಮಾಡ್ಕೊಂಡು ಬರೋದಾಗಿದ್ರೆ ನಾವಿದ್ದು ಹೊಲ ಮನೆ ಎಲ್ಲ ಆ ಬ್ರಹ್ಮದೇವರಿಗೆ ಬರಕೊಟ್ಟು, ಯಪ್ಪ ನಾನು ಬದುಕ್ತೀನಿ ಸಾಯಲಾರ್ದಂಗೆ ಮಾಡಂಥೇಳಿ ಎಲ್ಲಷ್ಟು ದಾನ ಅಲ್ಲೇ ಮಾಡ್ತಿದ್ವಿ. ಅದಿಲ್ಲಲ್ಲ, ಆ ಥರ ಇದ್ರೆ ಬಿಡ ಮಂದಿ ಅಲ್ಲ. ಎಲ್ಲ ನೋಡಿವಂದ್ರೆ ಅದನ್ನು ಯಾಕೆ ನೋಡಬಾರ್ದು ಅಂತೀವಿ ನಾವು. ಮನುಷ್ಯನಿಗೆ ಅತ್ಯಂತ ದುಃಖ ಯಾವುದು? ಸಾಯುವುದೇ. ಮತ್ತು ಏನನ್ನ ಮಾಡಿದರೆ ಸಾವು ಮುಂದಕ್ಕೆ ಹೋಗ್ತದಂದ್ರೆ ಎಲ್ಲ ಬಿಡ್ತಿದ್ವಿ, ಅದಕ್ಕೆ ಗಂಟು ಬಿಡ್ತಿದ್ವಿ. ಮುಂಜಾನೆ ಎದ್ದಿಡ್ದು ಅಲ್ಲಿಗೆ ಹೋಗ್ಕೊಂಡ್ರದು, ಇಲ್ಲಪ್ಪ ನನ್ನ ಆಯುಷ್ಯ ಮುಗಿಯಕ್ಕೆ ಬಂದದ, ಹೆಚ್ಚು ಮಾಡು ಹೆಚ್ಚು ಮಾಡು ಹೆಚ್ಚು ಮಾಡು, ಮಾಡಕ್ಕೆ ಬರೋಂಗಿಲ್ಲ, ಏನು ತಗೊಂಡನ ಮಾಡು ಅಂತ ಅಂತಿದ್ದೀವಿ. ಅದು ತಗೊಳ್ಳೋಕ್ಕೂ ಬರೋಂಗಿಲ್ಲ, ಕೊಡೋಕ್ಕೂ ಬರೋಂಗಿಲ್ಲ. ಅದನ್ನೇನು ಮಾಡಬಹುದು ಅಂದರೆ ಅನುಭವಿಸದೆ ಪರಿಹಾರ ಅದಕ್ಕೆ ಒಂದಿಲ್ಲ ಅಷ್ಟೆ. ಏನು ಬುತ್ತಿ ಅದ ಬಿಚ್ಚಿ ಉಂಡಾಗ ಅದೇ ಅದ. ಬುತ್ತಿ ಕಟ್ಟಿದ್ದೇನು ಹುಂಚಿಕಾರ ನುಚ್ಚು ಕಟ್ಟಿದ ಹೊಲ್ದಾಗ ಹೋಗಿ ಹೋಳಿಗೆ ತುಪ್ಪ ಆಗ್ತದೆ ಏನದು? ಹೋಳಿ ತುಪ್ಪ ಹೋಗಿ ಖಾರ ರೊಟ್ಟಿ ಆಗಲ್ಲ ಅಂದರೆ ಖಾರ ರೊಟ್ಟಿ ಆಗೋದಲ್ಲ. ಇದು ಹಿಂಗೆ ಯಾಕ್ರಿ ಅಂತಂದರೆ ಮನೆಗೆ ಏನು ಮಾಡಿ ಕಟ್ಟಾರ ಅದೇ ಹೊಲ್ದಾಗ ಉಣ್ಬೇಕು ನೀನು. ಇಲ್ಲಿ ಬದಲಾವಣೆ ಮಾಡ್ತಂದ್ರೆ ಆಗೋದಿಲ್ಲ. ಮನೆಗೆ ಮಾಡ್ಕೋಬೇಕಾಗಿತ್ತು. ನೀವು ನುಚ್ಚು ಹುಂಚಿಕಾರ ಬೇರೆ ಹೋಳಿಗೆ ಬೇಕಂದ್ರೆ ಮನೆಗೆ ಹೋಳಿಗೆ ಮಾಡ್ಕೊಂಡು ಹೊಲ್ದಾಗ ಉಚ್ಚಿ ಉಣ್ಬೇಕಾಗಿತ್ತು. ಅದ್ರಂಗೆ ಈಗ ನಮಗೆ ದರಿದ್ರತೆ ಬೇಡ, ನಮಗೆ ಅನಾರೋಗ್ಯ ಬೇಡ, ನಮಗೆ ಸುಖ ಸಂಪತ್ತು ಸಮೃದ್ಧಿ ಬೇಕಲ್ಲ ನಮಗೆ ಅಂತೀವಿ. ಬೇಕು ಬೇಕಂತ ಅದು ಹಿಂದ ನುಚ್ಚು ಹುಂಚಿಕಾರ ಕಡೆಗೆ ಬಂದಿದ್ದು, ಇಲ್ಲಿ ಹೋಳಿ ತುಪ್ಪ ಬಯಸಿದಂಗೆ ಆಗ್ತದ ನೋಡು. ಅಲ್ಲಿ ಕಟ್ಟಿದ್ದೇನದ ಬುತ್ತಿ ಹಿಂದಿನ ಜನ್ಮದು ದರಿದ್ರತೆ ಅದ. ಇಲ್ಲಿ ಬಂದು ಶ್ರೀಮಂತಿಕೆ ಆಗಲ್ಲ ಅಂದ್ರೆ ಎಲ್ಲಿದ್ದಾಗ್ತದೆ? ತಿಳ್ಕೊಂಡಿದ್ದಲ್ಲ. ಈಗಾದರೂ ಶ್ರೀಮಂತಿಕೆ ಆಗ್ಬೇಕಾದ್ರೆ ಮಾಡು, ದಾನ ಧರ್ಮ ಮಾಡು. ಅದೇನು ಬೇರೆಯವ್ರಿಗೆ ಹೋಗ್ತದ? ಏನು ಇಲ್ಲಿ ಮಾಡಿದ ಆಸ್ತಿ ನಿನಗೆ ಬರೋಂಗಿಲ್ಲ, ನಿನ್ನ ಮಕ್ಳಿಗೆ ಬರೋಂಗಿಲ್ಲ, ಮೊಮ್ಮಕ್ಳಿಗೆ ಬರೋಂಗಿಲ್ಲ, ಯಾರಿಗೆ ಬರೋಂಗಿಲ್ಲ.
ಬರ್ತದ? ಯಾರಿಗೂ ಬರಂಗಿಲ್ಲಲ್ಲ. ಮತ್ತೆ ನೀ ಮಾಡಿದ ನಿನಗೆ ಬರ್ತದ ಅಂದ್ರೂ ಕೂಡ ಕೈ ಎತ್ತಿ ಕಾರ್ಯ ಮಾಡೋದು ಎಷ್ಟು ಜನ ಸಿಗ್ತಾರ? ಅದಕ್ಕೆ ಇದು ಬರಿಯ ಬಾಯಿಯ ಮಾತಲ್ಲ ಅಂದ್ರೆ ಮಾತು. ಯಾವುದೇ ಪಾರಮಾರ್ಥದ ವಿಚಾರವನ್ನು ಮಾಡಬೇಕಾದ್ರೆ ಆಳವಾಗಿ ಹೋಗಿ ಮಾಡಬೇಕು. ಮಾಡಿದಾಗ ಅದಕ್ಕೆ ಫಲ ಆದವಿನ ಆಡಿದರೆ ಫಲ ಇಲ್ಲ. ಅದು ಆಡಿದರೆ ಫಲ ಇಲ್ಲ, ಮಾಡಿದರೆ ಫಲ ಅದ. ಅದ್ರಾಗ ಮತ್ತೆ 3 ಪ್ರಕಾರ ಫಲ. ಹೂ ಒಳಗೆ ಹೋಗ್ಬೇಕಿದು. ಆಡದೆ ಮಾಡುವವನು ರೂಢಿಯೊಳಗೆ ಉತ್ತಮನು, ಆಡಿ ಮಾಡುವವನು ಮಧ್ಯಮನು, ಆಡಿಯೂ ಮಾಡದವನು ಕನಿಷ್ಠನು. ಇಷ್ಟು ಸೋಸಿ ತೆಗೆದಾಗ ಎಷ್ಟು ಮಂದಿ ಪುಣ್ಯ ಕಾರ್ಯ ಮಾಡಕ್ಕೆ ಕೈ ಎತ್ತಿ ನಿಂತಾರಂತ ನಾವು ವಿಚಾರ ಮಾಡೋದು. ವಿಚಾರ ಮಾಡಿ ಮತ್ತೆ ಅದೇನು ವಿಚಾರ ಮಾಡಿ ಇಲ್ಲೇನು ತಂದು ಕೊಡ್ರಂತ ಅರ್ಥ ಮಾಡಂಗಿಲ್ಲ. ಅದು ಇದ್ದದ್ದು ನೇಮಂಗಾದ, ಅದನ್ನು ನಾವೆಲ್ಲರೂ ಮಾಡ್ಕೊಂಡು ಹೋಗ್ಬೇಕು. ನಮಗೂ ನಮ್ಮ ಹಿಡ್ಕಂಡೇ ಆದ. ಮತ್ತೆ ಇದು ನಾವು ಮುಂದಿನ ಜನ್ಮಕ್ಕೆ ಬೇಕು ಬುತ್ತಿ ಅಂದರೆ ಮಾಡು. ಹಾಗೆ ಇಲ್ಲಿ ಕೂಡ ಉತ್ಪತ್ತಿ ಸ್ಥಿತಿ ನಾಶಗಳಾಗಿರುತ್ತವೆ ಎಂದು ತಾತ್ಪರ್ಯ. ಗಿಡವು ಯಾವ ಸ್ಥಾನದಲ್ಲಿ ಬೆಳೆಯುವುದು ಅದೇ ಸ್ಥಾನವನ್ನು ತನ್ನ ನೆರಳಿನಿಂದ ಮುಚ್ಚುವುದು. ಇಲ್ಲೊಂದು ಮಾತಾದ, ಗಿಡ ಎಲ್ಲಿ ಬೆಳೆದದ ಅಲ್ಲೇ ಇದ್ದು ಅಲ್ಲೇ ಇರುವಂಥ ಜಾಗವನ್ನು ನೆರಳು ಮಾಡ್ತಾನೆ ನೋಡಿ. ಆ ವರ್ಷದಲ್ಲಿ ಮಾಡಿದಂತೆ ಮತ್ತೆ ಈ ಬಗೆಯೆಂಬ ಅತ್ತಿಮರವು ನಿನ್ನಲ್ಲಿ ಉದಯವಾಗಿ, ಭಾವಗಳು ಉದಯ ಆಗವಲ್ಲ, ಆ ಪುನಃ ನಿನ್ನ ನಿಜ ಸ್ವರೂಪವನ್ನೇ ಆವರಣ ಮಾಡಿರುವುದು. ನಿನ್ನ ಯಾರು ಆವರಣ ಮಾಡ್ಯಾರ? ನಿನ್ನ ಭಾವನೆಗಳೇ ನಿನ್ನ ಆವರಣ ಮಾಡ್ಯಾರ. ಆಚ್ಛಾದನ ಅಂದ್ರೆ ಯಾರು ಬಂದು ಆಚ್ಛಾದನ ಮಾಡಿದಾರೆ ನಿನಗೆ? ಮುಗಿಲಿಗೆ ಹೋಗಿ ಯಾರನ್ನ ಮುಚ್ಚಿ ಬಂದಾರೇನು? ಕೌದಿ ಜಮ್ಕನ್ ಒದಿಸಿ ಬಂದಾರ? ಆಗೋದಿಲ್ಲ. ಬದಲಿಗೆ ನಿನ್ನೆ ಯಾರು ಮುಚ್ಚಬೇಕು? ಮುಗಿಲೇ ಮುಚ್ಚಕ್ಕಾಗಲ್ಲ ಅಂದ್ರೆ ಆತ್ಮನನ್ನು ಯಾರು ಮುಚ್ಚುತ್ತಾರ? ಬ್ರಹ್ಮನನ್ನು. ಆ ನಿನ್ನ ಭಾವನೆಗಳೇ ಮುಚ್ಚವು ನೋಡು. ನಿನ್ನ ಮುಚ್ಚಿದ್ದನ್ನು ನೀನೇ ತೆಕ್ಕಬೇಕು, ಇನ್ನು ಬೇರೆ ಬಂದು ತೆಗಿತಾರ. ಎಲ್ಲಿ ಆರಾಮ್ ಯಜಮಾನಾರಿ ಯೌವನಿತ್ತಂದ್ರೆ ಏನು ಆಸೆ ಆಸಂದ್ರೆ ಇನ್ನೊಬ್ರು ಆಸ್ತಾರ, ಮಡಿಸಂದ್ರೆ ಮಡಿಸ್ತಾರ. ಇಲ್ಲಿ ನಡೀತದ. ಆದರೆ ಇದನ್ನ ನನಗೆ ಮುಚ್ಚದ ನೀ ತೆಗಿಯಂಗಿಲ್ಲ, ಆತಗೆ ಮುಚ್ಚಿದ್ದು ನೀ ತೆಗಿಯಂಗಿಲ್ಲ, ನಿನಗೆ ಮುಚ್ಚಿದ್ದು ಅವ್ರು ತೆಗಿಯಂಗಿಲ್ಲ. ಯಾರ್ಯಾರ ಮುಚ್ಚಿಕೊಂಡಾರ ಅವರೇ ತಕ್ಕಬೇಕು. ಹಾಗಾಗಿ ಪುನಃ ನನ್ನ ಸ್ವರೂಪವನ್ನೇ ಆವರಣ ಮಾಡಿ ಅಹಂಕಾರ ಚಿತ್ತುಗಳೆಂಬ ಬೇರುಗಳಿಂದ ಗಟ್ಟಿಯಾಗಿರುವುದು. ಅಹಂಕಾರ ಚಿತ್ತು. ಅಹಂಕಾರ ಯಾವುದಕ್ಕಂತಾರ? ತಾನು ಅಲ್ಲದ, ತನ್ನದು ಅಲ್ಲದ ದೇಹವನ್ನು ನಾನು ನನ್ನದು ಎನ್ನುವ ಭಾವವೇ ಅಹಂಕಾರ. ಈ ಅಹಂಕಾರ ಯಾರಲ್ಲಿಲ್ಲ. ಕೆಲವು ಮಂದಿಯಲ್ಲಿ ಒಂದಿದ್ರೆ ಒಂದಿಲ್ಲ, ಇನ್ನೊಂದಿದ್ರೆ ಇನ್ನೊಂದಿಲ್ಲ ಅಂತ ಹೇಳ್ಬೋದು. ಅಂಥವ್ರು ನಾರು ಜಗತ್ತಿನಲ್ಲಿ. ತಾನಲ್ಲದ ದೇಹವನ್ನು ದೇಹ ನಾನಲ್ಲ ಅಂತ ತಿಳ್ಕೊಂಡವರು ಎಷ್ಟು ಮಂದಿ ಯಾರು ಜಗತ್ತಿನಾಗ? ಎಲ್ಲೋ ಒಬ್ಬ ತತ್ವಜ್ಞಾನಿ, ಎಲ್ಲೋ ಒಬ್ಬ ಆತ್ಮಜ್ಞಾನಿ, ಎಲ್ಲೋ ಒಬ್ಬ ಸ್ವರೂಪ ಸಾಕ್ಷಾತ್ಕಾರ ಮಾಡಿಕೊಂಡವನು. ಅವನಲ್ಲಿ ಏನಿಲ್ಲ ಅಂದರೆ ಕರ್ಮವಾಸನೆಗಳಿಲ್ಲ. ಕರ್ಮವಾಸನೆಗಳಿಲ್ಲ ಅಂದರೆ ನಮ್ಮ ಶರೀರ ಎದರಿಂದ ಬಂದದ ಅಂದರೆ, ಇದು ಉತ್ಪತ್ತಿ ಹೇಳಬೇಕಾದ್ರೆ ತಾತನ ಜಾತ ಅಂತ ಹೇಳ್ತಾರೆ. ವೀರ್ಯದಿಂದ, ತಂದೆ ವೀರ್ಯದಿಂದ ಬಂದದ ದೇಹ ಅಂತ ಎಷ್ಟಕ್ಕೆ ಹೇಳಬಹುದು. ಆದರೆ ಆ ವೀರ್ಯ ಎದರಿಂದ ಬಂತು?
ಕರ್ಮದ ಫಲದಿಂದ ಕರ್ಮವಾಸನೆಯಿಂದ ಬಂದವ. ಕರ್ಮವಾಸನೆದಕ್ಕೆ ಪುರುಷ ನಮ್ಮಲ್ಲಿ ಹೇಳ್ತಾರೆ ಮಹಾತ್ಮರು, ಜಾತಿ ಎಂಬುವ ಮಾತಿಲ್ಲ. ಅದು ಏನಾದರೆ ಜಗತ್ತಿನಲ್ಲಿ ಸ್ತ್ರೀ ಮತ್ತು ಪುರುಷ ಎಂಬ ಎರಡೇ ಜಾತಿ, ಒಂದು ಗಂಡು ಒಂದು ಹೆಣ್ಣು. ಹೌದಿಲ್ಲ? ಮನುಷ್ಯನಲ್ಲಿ ಕೂಡ ಸ್ತ್ರೀ ಪುರುಷ ಅಂತಾರ, ಪ್ರಾಣಿ ಪಕ್ಷಿಗಳಲ್ಲಿ ಸ್ತ್ರೀ ಪುರುಷ ಅಂತಾರಲ್ಲ. ಆ ಪುರುಷ ಜೀವಿಗಳಲ್ಲಿ ವೀರ್ಯ ಉತ್ಪತ್ತಿ ಆಗ್ತದೆ, ಈ ಮಾನವ ಪುರುಷನಲ್ಲಿ ವೀರ್ಯ ಉತ್ಪತ್ತಿ ಆಗ್ತದೆ. ಅಲ್ಲಿ ಕತ್ತೆ ಕುದುರೆ ಒಂಟೆ ಹುಡ್ತಾವ, ಇಲ್ಲಿ ಮನುಷ್ಯ ಯಾಕೆ ಹುಡ್ತಾನೆ? ಅಲ್ಲಿ ವೀರ್ಯ, ಇಲ್ಲಿನ ವೀರ್ಯ ಅಲ್ಲ. ಮತ್ತು ಮನುಷ್ಯನಲ್ಲಿ ಕೂಡಿದಾಗ ಕುದುರೆ ಕತ್ತೆನೆ ಹಂದಿನ ಹುಟ್ಟಬೇಕಾಗಿತ್ತಲ್ಲ, ಇಲ್ಲಿ ಬೇರೆ ಆಯ್ತು ನೋಡಿ. ಯಾಕಂದ್ರೆ ಕರ್ಮ ವಾಸನ ಫಲ, ಕರ್ಮ ವಾಸನ, ಅದಕ್ಕೆ ಕರ್ಮಜನ್ಯ ಶರೀರ ಅಂದರು. ಶರೀರ ವೀರ್ಯದಿಂದ ರಕ್ತದಿಂದ ಅದು ಉಪಾಧಿ ತಮ್ಮ. ಆ ಉಪಾಧಿಗೆ ಬೀಜ ಯಾವುದು? ಮೂಲ ಕರ್ಮ. ಅದಕ್ಕೆ ಒಂದೇ ಮಾತು, ಕರ್ಮಜನ್ಯ ಶರೀರ. ಕರ್ಮದಿಂದ ನಾವೆಲ್ಲರೂ ಹುಟ್ಟಿವಿ. ಹಾಗಾಗಿ ಆ ಬೇರುಗಳಿಂದ ಗಟ್ಟಿಯಾಗಿರ್ಬೋದು. ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳೆಂಬ ಸಣ್ಣ ಸಣ್ಣ ಚಿಗುರೆಲೆಗಳಿಂದ ಬಹು ಶೋಭಾನಮಯವಿದೆ ಹತ್ತಿ ಮರ. ಎಷ್ಟು ಚಂದ ಕಾಣ್ತದಿಲ್ಲ? ಮತ್ತೆ ಅನೇಕ ಬ್ರಹ್ಮಾಂಡಗಳೆಂಬ ಹಣ್ಣುಗಳಿಂದ ಬೊಡ್ಡು ಹಿಡಿದು ತುದಿಯವರೆಗೆ ತುಂಬಿಕೊಂಡಿದೆ. ಹತ್ತಿದೆ ಯಾಕೆ ಕೊಟ್ಟರು ಅಂದರೆ ಬಡ್ಡೆಯಿಂದ ಅದು ನೆತ್ತಿಯವರೆಗೆ ಕಾಯಿ ಆಗ್ತಾವ. ಜೋಳದ ಮೆಕ್ಕೆಜೋಳದ ಕೊಡ್ಬೋದಾಗಿತ್ತಲ್ಲ, ಮಧ್ಯದಾಗ ಒಂದು ಮ್ಯಾಲೆ ಒಂದು ಇಷ್ಟೇ, ಅಲ್ಲಿ ಕೆಳಗಿಲ್ಲ ಅದಕ್ಕೆ. ಹಾಗಾಗಿ ಬಹಳ ಸಂಶೋಧನೆಯನ್ನು ಮಾಡಿದಂಥ ಮಹಾತ್ಮರು ಹತ್ತಿ ಮರದ್ದೇ ಕೊಟ್ಟರು ನೋಡ್ರಿ. ಬಡ್ಡೆಯಿಂದ ಪ್ರಾರಂಭ, ನೆತ್ತಿಯವರೆಗೆ ಕಾಯಿ ಆಗ್ತಾವ. ಅದರಂತೆ ಇಲ್ಲಿ ಹತ್ತಿ ಹಣ್ಣುಗಳಲ್ಲಿ ಸಣ್ಣ ಸಣ್ಣ ನರಜಗಳಿರುವಂತೆ ಹುಳವಿಲ್ಲಲ್ಲಿ. ಬಿಚ್ಚಿ ನೋಡಿದ್ರೆ ಹತ್ತಿಯ ಮರವೆಲ್ಲ ಹುಳ. ಬಿಚ್ಚಿ ನೋಡಿದಾಗ ಅದಕ್ಕೆ ಹತ್ತಿ ಹಣ್ಣು ತಿನ್ಬೇಕಾದ್ರೆ ಯಾವತ್ತು ಬಿಚ್ಚಿ ನೋಡಬಾರ್ದಂತ, ಸುಮ್ಮನೆ ತಿಂದ್ಬಿಡೋದು. ಅಲ್ಲಿ ಸಣ್ಣ ಸಣ್ಣ ಹುಳ ಇರ್ತಾವೆ, ಅವು ನೋಡಿದ್ರೆ ಯಾರು ತಿನ್ನೋಕ್ಕಾಗಲ್ಲ. ಮತ್ತು ಅವೆಲ್ಲ ಒಳ್ಳೆಯ ದೇಹಕ್ಕೆ. ಅದಕ್ಕೆ ಹತ್ತಿ ಹಣ್ಣು ಭಾಳ ತಿಂತಾರೆ. ಈಗ ಭಾಳ ಕಡೆ ಬರ್ತಾರೆ ನಾವು ಮಾರ್ಕೆಟಿಗೆ, ಅವು ದೊಡ್ಡ ಹತ್ತಿ ಹಣ್ಣು ಅಂತ. ಹೀಗೆ ಹಣ್ಣುಗಳಲ್ಲಿ ಬಹಳ ಜೀವರಾಶಿಗಳಿವೆ. ಒಂದೊಂದು ಹಣ್ಣಿನಲ್ಲಿ ಎಷ್ಟೆಷ್ಟು ಜೀವರಾಶಿಗಳು. ಇವುಗಳಿಂದ ಕೂಡಿ ಈ ಬಗೆ ಎಂಬ ಹತ್ತಿಯ ಮರವು ಬಹಳ ಶೋಭಾಯಮಾನವಾಗಿರುವುದು. ಆದರೆ ಸಕಲ ಜೀವಿಗಳಲ್ಲಿಯೂ ಚಿತ್ತು ಜ್ಞಾನ ಸ್ವರೂಪದಿಂದ ಪ್ರಸಿದ್ಧವಾಗಿ ಉಳಿಯುತ್ತಿರುವುದು. ಅಲ್ಲೇನದ? ಜ್ಞಾನ ಆದಿಲ್ಲ. ಜ್ಞಾನ ಆದಿಲ್ಲ ನಮಗೆಲ್ಲ. ಅದರಿಂದ ಅದು ತನ್ನ ಜ್ಞಾನ ಸ್ವರೂಪದಿಂದೇ ಅದು ಬೆಳೀತದ. ತನ್ನ ಜ್ಞಾನ, ಇನ್ನೊಬ್ಬರ ಜ್ಞಾನ ಇಲ್ಲ ಅಲ್ಲಿ. ಮತ್ತು ಸೃಷ್ಟಿ ನಿಯಮ ಬಹಳ ವಿಚಿತ್ರ ಆದಂತೀವಿ. ಹತ್ತಿ ಹಣ್ಣುಗಳಲ್ಲಿ ಅನಂತ ಜೀವರಾಶಿಗಳು ಹೆಂಗೆ ಹುಟ್ಟಿದವಪ್ಪ? ಬರಬೇಕದು. ಯಾಕಂದರೆ ಇದು ಶಾಸ್ತ್ರ ಅದ, ಸುಳ್ಳುನೂ ಅಲ್ಲ, ಸತ್ಯನೇ. ತರ್ಕವಾದಿಗಳ ಸಲುವಾಗಿ ಹೇಳ್ಬೇಕಾಗ್ಯದ. ಸೃಷ್ಟಿ ಹೆಂಗಾಯಿತು? ನೀನು ಹೇಳಪ್ಪ, ಇದು ಹೆಂಗಾಯಿತು? ಯಾರು ಅಪ್ಪ ಮಾಡಿದ್ನು, ಅಮ್ಮ ಮಾಡಿದ್ನು, ತಾತ ಮಾಡಿದ್ನು, ಮುತ್ಯ ಮಾಡಿದ್ನು? ಯಾರನ್ನ ಆಶೀರ್ವಾದದಿಂದ ಆಗ್ಯಾವ ಜೀವಿಗಳು, ತಪಸ್ಸಿನಿಂದ ಆಗ್ಯದ. ಎದರಿಂದ? ಅದು ಕರ್ಮಫಲ. ಹಾಗಾಗಿ ಈ ಒಂದು 11 ನುಡಿಯ ಪರ್ಯಂತರವಾಗಿ ಮುಂದೆ ಏನಾಯಿತು ಅಂದರೆ, ಇದರಲ್ಲಿ ಕೂಡ ಅನಂತ ಅಂದರೆ ಅಂಡಜ ಉದ್ಬಿಜ ಸ್ವೇದಜವೆಂದು ಪಿಂಡಜವೆನ್ನು ಜರಾಯುಜವೆಂದು ಈ ಥರದಿಂದೇ ಚತುರ್ವಿಧವಹು ಭೂತಗಳಿಗೆ ಎಂತೂ ಒಗೆದು ಅಡಗುತ್ತೀಯವು ಅಂತ ಇಲ್ಲಿ ಹೇಳ್ತಾ ಬರ್ತಾರೆ. ಅಂಡಜ ಅಂದ್ರೇನ್ರಿ?
ತತ್ತಿಯ ಒಳಗಡೆಯಿಂದ ಹುಟ್ಟಿ ಬರುವ ಜೀವರಾಶಿಗಳಲ್ಲಿ ಅಂಡಜ ಅಂದರು. ತತ್ತಿಯಿಂದ ಗಿಳಿ, ನವಿಲು, ಕೋಳಿ, ಗುಬ್ಬಿ, ಇನ್ನೂ ಅನಂತ ಅವು ನೋಡ್ರಿ. ಇವೆಲ್ಲ ಅಂಡಜ. ಎಷ್ಟು ಅಂದರೆ 21 ಲಕ್ಷ ಅಂತ ನಿರ್ಣಯ. ತತ್ತಿನ ಹೊಡೆದು ಹುಟ್ಟುವಂಥ ಜೀವರಾಶಿಗಳು 21 ಲಕ್ಷ. ಇವು 21 ಲಕ್ಷ ಬೀಜ ಅಂತ ತೆಗೋಬೇಕು. ಮತ್ತೆ 21 ಲಕ್ಷ ಬೀಜ ಅಂದರೆ ಆ ಬೀಜ ಬಿತ್ತಿದಾಗ ಬೆಳೆ ಎಷ್ಟಾಗ್ಬೋದು? ಒಂದು ಸೇರು 2 ಸೇರು ಜೋಳ ಬಿತ್ತಿದ್ರೆ ಚೀಲಗಟ್ಟಲೆ ಮನೆ ಹಿಡಿಲಾರ್ದಂಗೆ ಬರ್ತಾವ. 21 ಲಕ್ಷ ತತ್ತೆಯಲ್ಲಿ ಹುಟ್ಟುವಂಥ ಜೀವರಾಶಿಗಳು ಎಷ್ಟಾಗಿರ್ಬೋದು ಜಗತ್ತಿನಲ್ಲಿ. ಮತ್ತು ಉದ್ಬೀಜ ಅಂದರೆ ಭೂಮಿಯನ್ನು ಹೊಡೆದು ಹುಟ್ಟುವಂಥ ಗಿಡ ಮೊದಲಾದವುಗಳು. ಭೂಮಿ ತತ್ತೆ ಹುಡ್ತಾವ. ನೀವು ಭೂಮಿಯನ್ನು ಹೊಡೆದು ಅನ್ನೋದು ವಿಶೇಷ. ಅಲ್ಲಿ ತತ್ತಿಯನ್ನು ಹೊಡೆದು ಹೊರಗೆ ಬರ್ತಾವೆ ನೋಡಿ ಜೀವರಾಶಿ. ಅಲ್ಲಿ ಅಂಡಜದಲ್ಲಿ ಹೊಡೆದು ಬರ್ತಾವಿಲ್ಲ, ತಾಕತ್ತಾದಂತೆ ಇಲ್ಲಂತೆ. ಭೂಮಿಯಲ್ಲಂತೂ ಕಠಿಣವಾದ ಭೂಮಿಯಲ್ಲಿ ಬೀಜ ಭೂಮಿಯನ್ನು ಸೀಳಿ ಹೊರಗೆ ಬರ್ತಾವೆ. ಉದ್ಬೀಜ ಸ್ವೇದಜವೆಂದು ಇದು ಒಂದು 21 ಲಕ್ಷ. ಸ್ವೇದಜ ಅಂದರೆ ಬೆವರಿನಿಂದ ಹುಟ್ಟುವಂಥವು. ನಮಗೆ ಇವು ಕಣ್ಣಿಗೆ ಕಾಣಂಗಿಲ್ಲ. ಭೂಮಿಯಲ್ಲಿ ಹುಟ್ಟವು ಕಾಣ್ತಾವ, ತತ್ತೆಯಲ್ಲಿ ಹೊಡೆದು ಬರೋವು ಕಾಣ್ತಾವ. ಅವು ತತ್ತೆಯಲ್ಲಿ ಹೊರ ಬರೋವು ಕೆಲವು ನೋಡ್ಯವು, ಕೆಲವು ಏಸಾವನ್ನ ಗೊತ್ತಿಲ್ಲ. ಆದರೆ ಬೆವರಿಂದ ಹುಟ್ಟುವಂಥವು ಯಾವುವು ಅಂದರೆ ಏನು, ಆಮೇಲೆ ಇನ್ನೂ ಕೆಲವು ಕೋರಿ, ಅವೆಲ್ಲ ಏನಾವ ಅಂದರೆ ಬರೀ ಬೆವ್ರನ್ನ ಹುಡ್ತಾವೆ ನೋಡು. ಭೂಮಿ ಬೇಕಾಗಿಲ್ಲ, ತತ್ತಿ ಬೇಕಾಗಿಲ್ಲ, ಬರೀ ಕುದಿಯಾಗಿ ಹುಟ್ಟುಬಿಡ್ತಾವೆ. ಅದಕ್ಕೆ ಯಾರು ಕಾರಣ? ನಿನ್ನ ದೇಹನೇ ಕಾರಣ. ನಿನ್ನ ದೇಹದ ಗುಟ್ಟವಿಲ್ಲ, ಅವು ತತ್ತೆ ಗುಟ್ಟಿಲ್ಲ, ಭೂಮಿ ಗುಟ್ಟಿಲ್ಲ. ನಿನ್ನ ಬಟ್ಟೆಗ ನೀ ತೊಟ್ಟ ಮೈಯಲ್ಲೇ ಹುಡ್ತಾವು. ಎಷ್ಟು ರೀತಿಯಾಗಿದ್ರು ಕೂಡ ಈ ದೇಹ ಭಾಳ ಚಲೋ ಅನ್ಕೊಂಡಿವಿ ನಾವು. ಚಲೋ ಅಂತೀವಿಲ್ಲ. ಹಾಗಾಗಿ ಅನಂತರ ಎಷ್ಟಾದವು ಈಗ? 21 21 21 63 ಆದವು. ಹೌದಿಲ್ಲ? ಇನ್ನು 84ಕ್ಕೆ ಎಷ್ಟು ಕಡಿಮೆ ಇದ್ವು? 21 ಕಡಿಮೆ ಇದ್ವು. ಆ 21 ಯಾವುವು ಅಂದರೆ ಪಿಂಡಜ. ಪಿಂಡಜ ಶರೀರ ಅಂದರೆ ಅಥವಾ ಜರಾಯುಜ ಅಂದ್ರೆ ಒಂದೇ. ಅಲ್ಲಿ ಹುಟ್ಟವು ಮನುಷ್ಯ ಮೊದಲಾದ ಪ್ರಾಣಿಗಳು, ಹುಲಿ, ಕರಡಿ, ಚಿರತೆ, ಚಿಗರೆ, ಇವೆಲ್ಲ ಮಾಸಿನಿಂದ ಬಂದವಿಲ್ಲ. ತಾಯಿ ಗರ್ಭದ ಮಾಸಿನಲ್ಲಿ ಇನ್ನು ಜರಾಯುಜ ಚೀಲ ಅಂತ ಇರ್ತದೆ. ಆ ಚೀಲವನ್ನು ಹೊಡ್ಕೊಂಡು ಬರ್ಬೇಕು. ಆ ಚೀಲ ಹೊಡೆದು ಬರ್ಬೇಕಾದ್ರೆ ಭಾಳ ಕಸರತ್ತು ಬೇಕು. ತತ್ತಿ ಹೊಡೆದು ಬರಬಹುದು, ಅಷ್ಟೇನು ದೊಡ್ಡ ಕಠಿಣ ಅಲ್ಲ. ಭೂಮಿ ಹೊಡೆದು ಬರಬಹುದು, ಅಷ್ಟೇನು ತೊಂದರೆ ಇಲ್ಲ. ಮತ್ತು ಬೆವರಿನಲ್ಲಂತೂ ಸರಳ ಬರ್ತಾವೆ. ಆದರೆ ಜರಾಯುಜ ಅನ್ನುವಂಥದ್ದು ಚರ್ಮದ ಚೀಲ. ಅದು ಮಾಂಸ ಅಂದ್ರೇನು? ಅದು ಹೂವಿಂದ ಆಗಿಲ್ಲ, ಚರ್ಮದಿಂದ ಆದದ್ದು. ಚರ್ಮ ಜಲ್ಲಿ ಅರಿತದೆ ನೋಡಿರ್ಬೇಕಾದ್ರೆ. ಜಲ್ಲಿ ಅರಿಯೋದಿಲ್ಲ, ಅದು ಕತ್ತರಿಸ್ಬೇಕು. ಅಂಥದನ್ನು ಗರ್ಭದ ಒಳಗಿದ್ದ ಹೊಡೆದು ಬರ್ತದಂದ್ರೆ ಇದಕ್ಕೆ ಎಷ್ಟು ಶಕ್ತಿ ಇರುವುದಂತ. ಹೀಗೆ ಈ ರೀತಿಯಿಂದ ಚತುರ್ವಿಧ ಅಹೋ ಅಂದರೆ 4 ಪ್ರಕಾರವಾಗಿ ಇರುವವು ಈ ಪ್ರಾಣಿಗಳು. ಅಂದರೆ ಈ ಭೂತಗಳು ಇದ್ರೂ ಕೂಡ ಇವೆಲ್ಲ ಸೃಷ್ಟಿ ಸ್ಥಿತಿ ಲಯಕ್ಕೆ ಒಳಗಾದವು ನೋಡ್ರಿ. ಇವೇನು ಹಂಗೆ ಇರ್ತಾವ? ನೀವು
ಸೃಷ್ಟಿ ಅಂದರೆ ತೋರ್ತಾವ, ಇರ್ತಾವ, ಒಂದು ದಿವಸ ನಾಶ ಆಗ್ಬಿಡ್ತಾವ ನೋಡ್ರಿ. ಈ ನಾಶ ಆಗದೇ ಈಶ ಅಂತ ತಿಳ್ಕೊಂಡ ನಾವು. ನಾಶ ಈಶ ಅಂದರೆ ಪರಮಾತ್ಮ. ಮತ್ತು ದೇಹವೇ ದೇವರು ಅಂತ ಹಿಂಗೆ ಹೋದ್ರೆ ದೇಹ ನಾಶ ಆಗ್ತದೆ, ದೇವರಾಗ್ತದೆ ನಿದ್ದೇಹ. ವಿಚಾರ ಮಾಡಿ ನೋಡಿದಾಗ ಇವು ನಾಶವಾಗುತ್ತೆವು. ಇವು ಒಂದಿಲ್ಲ ಒಂದು ದಿನ ಕಾಣಲಾರ್ದಂಗೆ ಆಗಿಬಿಡ್ತಾವೆ. ಆಗವನ್ನು ನಾವು ಕಾಣಬೇಕಂತ ಭಾಳ ದಿನ ಇಲ್ಲದ್ರೆ ನಾವು ಏನಾದ್ರು ಕೂನ ಮಾಡ್ಕೋಬೇಕು ನೋಡ್ರಿ. ಕೂನ ಮಾಡ್ಕೊಂಡು ನಮ್ದೇನ ಒಂದು ಮಾಡ್ಕೊಂಡು ಮತ್ತು ಮಸೀದಿಯಲ್ಲಿ ಅಲ್ಲಿ ಗುಡಿಗಳಲ್ಲಿ ಗುಂಡಾರಲ್ಲಿ ಮಾಡ್ತಾರೆ ನೋಡಿ. ಕೆಲವು ಮಹಾತ್ಮದ ಮಾಡ್ಬೋದು, ಇಲ್ಲಂತಲ್ಲ. ಈಗಂತೂ ಮಸ್ಜಿದ್ಗಳಲ್ಲಿ ಮಾಡಿ ಒಂದು ಕಲ್ಲು ಹಾಕಿ ಹೆಸರು ಬರೀತಾರಲ್ಲಿ. ಅವು ಇರ್ತಾವೆ ಹೆಸರು ಹೋಗವೇ ಇಲ್ಲ. ಹಾಗೆ ಇಲ್ಲಿಗೆ ಗತಿ ಮೂರನೆಯದು. ಇಲ್ಲಿವರೆಗೆ ಹೇಳಿದ್ದು ಮೂರನೇ ಗತಿ. ಇದಕ್ಕೆ ಅತಿ ಹಿತಮನಿಪ ನಿರೂಪಣಂ ಏಕಾದಶವಂ ಅತಿಶಯಮಾಗಿರೆ ತಿಳಿಯಲು ಪ್ರತಿಪಾದಿತವಿಲ್ಲಿ ಗುಣವಿಭೇದ ವಿಕಾರಂ. ಅಂದರೆ ಈ ಗತಿಯಲ್ಲಿ ಹೇಳಿದ ವಿಷಯವನ್ನು ಸಂಕ್ಷಿಪ್ತವಾಗಿ ಹೇಳಿ, ಗತಿ ಅಂದರೆ ಅಧ್ಯಾಯ ಅಂದರೆ ಸ್ಥಳ ಅಂದರೆ ಒಂದೇ ನೋಡ್ರಿ, ಪ್ರಕರಣ ಅಂದ್ರೂ ಒಂದೇ. ನಿಜಗುಣರು ಕೈವಲ್ಯ ಪದ್ಧತಿಯಲ್ಲಿ ಸ್ಥಳ ಬರೆದಾರ. ಶಿವಕಾರುಣ್ಯ ಸ್ಥಳ, ಜೀವ ಸಂಬೋಧನಾ ಸ್ಥಳ, ನೀತಿ ಕ್ರಿಯಾಚರ್ಯ ಸ್ಥಳ, ಯೋಗ ಪ್ರತಿಪಾದನಾ ಸ್ಥಳ, ಜ್ಞಾನ ಪ್ರತಿಪಾದನ. ಪರಮಾನುಭವದಲ್ಲಿ ಏನು ಹೇಳಿದ್ರು? ಸಂಧಿ ಅಂದರು. ಒಂದನೇ ಸಂಧಿ, ಎರಡನೇ ಸಂಧಿ ಹಿಂಗೆ ಹೇಳಿದರು. ಅನುಭವ ಸಾರದಲ್ಲಿ ಅದೇ ಸಂಧಿಯನ್ನು ಹೇಳ್ತಾ ಬಂದರು. ಪರಮಾರ್ಥ ಗತಿಯಲ್ಲಿ ಗತಿ ಅಂದರು. ವಿವೇಕ ಚಿಂತಾಮಣಿಯಲ್ಲಿ ಪ್ರಕರಣ ಅಂದರು. ಒಂದೇ ನಿಜಗುಣರು ಗ್ರಂಥ ಬರೆದು 4 ಗ್ರಂಥಕ್ಕೆ 4 ರೀತಿಯ 4 ಹೆಸರನ್ನಿಟ್ರು. ಶಬ್ದಗಳು ಬೇರೆ, ಅರ್ಥ ಒಂದೇ. ಇದನ್ನ ಸಾಮಾನ್ಯ ವ್ಯಕ್ತಿ ಈ ಥರ ವ್ಯಕ್ತ ಮಾಡಲಿಕ್ಕೆ ಸಾಧ್ಯ ಇಲ್ಲ. ವಿಶೇಷವಾದ ಅವತಾರ ಪುರುಷರು ನಿಜಗುಣರು ಶಬ್ದದಲ್ಲಿ ಶ್ರೀಮಂತರು, ಜ್ಞಾನದಲ್ಲಿ ಶ್ರೀಮಂತರು, ಮನೆತನದಲ್ಲಿ ಶ್ರೀಮಂತರು, ಮತ್ತು ಅವರು ಸಾಹಿತ್ಯದಲ್ಲಿ ಶ್ರೀಮಂತರು, ಸಂಗೀತದಲ್ಲಿ ಶ್ರೀಮಂತರು. ಸಂಗೀತದಲ್ಲಿ ಅಂಥ ಶ್ರೀಮಂತರು ಯಾರಿಲ್ಲ. ಸಾಹಿತ್ಯದಲ್ಲಿ ಅಂಥವ್ರು ಯಾರೇನು? ವ್ಯಾಕರಣ, ಸಂಧಿ, ಸಮಾಸ, ಪಲ್ಲಟ ಅಂತ ಎಷ್ಟೋ ಅಲ್ಲಿ ಬರಿತಾ ಬಂದಾರಂದರೆ ಸಾಮಾನ್ಯರಿಗೆ ಇದು ಸಾಧ್ಯ ಅಲ್ಲ. ಅದಕ್ಕಾಗಿ ಇಲ್ಲಿವರೆಗೂ ಹೇಳಿ ಅತಿ ಹಿತವೇನಪ್ಪ ಅಂದರೆ ಬಹಳ ಯೋಗ್ಯ ಆದಂಥ ನಿರೂಪಣೆಗಳಂದರೆ ಹೇಳಲ್ಪಟ್ಟ ಪದ್ಯಗಳು ಏನಾಗ್ಯಾವಂದರೆ ಅಧಿಕವಾಗಿದ್ದರು, ಬಹಳ ಅಧಿಕವಾಗಿದ್ದರು, ಹೆಚ್ಚಾಗಿದ್ದರು. ಒಟ್ಟಿಗೆ ಏಕಾದಶವು ಅಂದರೆ 11 ನುಡಿಗಳನ್ನು ಹೇಳಿ ಈ ಗತಿಯಲ್ಲಿ ಗುಣಭೇದ ವಿಕಾರಂ, ಒಂದೇ ಬ್ರಹ್ಮನಿಂದ ಸೃಷ್ಟಿಯಾದಂಥ ಜಗತ್ತಿನಲ್ಲಿ ಅನೇಕ ಪ್ರಕಾರ ವಿಕಾರ ಯಾಕಾದವಂತ. ತತ್ತಿಯಲ್ಲಿ ಹುಟ್ಟ್ಯವ 21 ಲಕ್ಷ, ಒಂದೇ ಪ್ರಕಾರ ಇರ್ಬೇಕಾಯ್ತಪ್ಪ, ಇರಲಿ, ಅವು ಒಂದೇ ಪ್ರಕಾರ ಇರ್ಬೇಕಾಯ್ತಲ್ಲ. ಪಿಂಡಜ ಅಲ್ಲಿ ಹುಟ್ಟಿದಂಥ ಮನುಷ್ಯರು ಹುಟ್ಟಿವಂದರೆ ಈ ಮನುಷ್ಯರಾದ್ರೂ ಒಂದೇ ಪ್ರಕಾರ ಇರ್ಬೇಕಾಯ್ತಲ್ಲ. ಆದರೆ ಭೇದ ಆಗೇವಿಲ್ಲ. ಯಾಕೆ ಭೇದ ಆಯಿತು ಅನ್ನುವುದನ್ನು ಪ್ರತಿಪಾದಿತವು ಒಂದು ಹೇಳಲ್ಪಟ್ಟಿರುವುದು ಅಂಥೇಳಿ, ಅಂತೂ ಗತಿ 3 ನಿರೂಪಣ 34 ಚರಣ 427
ಎಂಟಕ್ಕಂ ಮಂಗಲಮಸ್ತು ಅಂತ ಇಲ್ಲಿ ಹೇಳ್ತಾ ಬಂದರು ಸೋಮಶೇಖರ. ಈ ನಾಲ್ಕನೇ ಗತಿ ಪ್ರಾರಂಭದಲ್ಲಿ ಮತ್ತೆ ಶ್ರೀ ಗುರು ಶಂಭುಲಿಂಗಾಯ ನಮಃ. ಯಾರಿಗೆ ನಮಸ್ಕಾರ ಅಂದರೆ ಶ್ರೀ ಗುರು ಶಂಭು. ಶಂಭು ಅಂದರೆ ಪರಮಾತ್ಮ, ಪರಮಾತ್ಮ ಅಂದರೆ ಶಂಭು. ಇನ್ನೊಂದು ರೀತಿ ಅತ್ಯುಚ್ಚಾರ ಮಾಡಿದರೆ ಸರ್ವ ಜೀವಿಗಳಿಗೆ ಸುಖವನ್ನೇ ಕೊಡುವಂಥವನೇ ಶಂಭು ಅಂತ. ಸರ್ವ ಜೀವರಾಶಿಗಳಿಗೆ, ಎಲ್ಲ ಜೀವರಾಶಿಗಳಲ್ಲಿ ಲೇಸನೇ ಬಯಸುವವನು. ಯಾವ ಜೀವಿಗಳು ಕೆಡಬಾರದು, ಯಾವ ಜೀವಿಗಳಿಗೆ ದುಃಖ ಪಡಬಾರದು, ಅವು ಒಳ್ಳೆಯದಾಗಬೇಕು, ಸುಖವೇ ಆಗಬೇಕು, ಕಷ್ಟ ಆಗಬಾರ್ದು ಅಂತ ಬಯಸ್ತಕ್ಕಂಥವನು ಯಾರು ಅಂದರೆ ಪರಮಾತ್ಮ. ನಮಗೆ ಯಾಕೆ ಆಗವಲ್ತಂದರೆ ನಾವು ಪರಮಾತ್ಮ ಆಗಿಲ್ಲಲ್ಲ, ನಾವು ಮನುಷ್ಯರಪ್ಪ. ನನಗೆ ಸುಖ ಆಗಲಿ, ನಿನಗೆ ಕೇಡಾಗಲಿ, ನನಗೆ ಸುಖವಾಗಲಿ, ನಿಮಗೆ ಕೇಳಲ್ಲ ಅಂತ ಬಯಸರೇ ಬಹಳ ಮಂದಿ. ನಿಮಗೆ ಸುಖ ಆದ್ರೆ ಆಗಲಿ, ನನಗೆ ಕೇಡಾದ್ರೆ ಆಗಲಿ, ನಿಮಗೆ ಸುಖ ಆಗಲಿ ಅಂತ ಬಯಸೋರು ಯಾರು? ಅವನು ಪರಮಾತ್ಮನಿಗೆ ಅಷ್ಟೇ ಸಾಧ್ಯ. ಮಾತಾಡಬಹುದು, ಆ ಸೇರಿನ ಶಕ್ತಿ ಬರಬೇಕಲ್ಲ. ಬಂತು ಅಂದರೆ ಅವನು ಪರಮಾತ್ಮ ಸ್ವರೂಪ. ನರನಲ್ಲ, ಪರಮಾತ್ಮನವನು. ಅವನು ಮನುಷ್ಯ ಅಂತ ಹೇಳಕ್ಕೆ ಬರಂಗಿಲ್ಲ, ಪರಮಾತ್ಮನೇ ಅಂತ. ಈ ರೀತಿ ಗುರು ಶಂಭುಲಿಂಗಾಯ ನಮಃ. ಯಾರಿಗೆ ಆತನಿಗೆ ಗುರುಪುತ್ರನಿಗೆ ಗುರುವೇ ದೇವರು ಅಂತ. ಗುರುಪುತ್ರನಿಗೆ ಗುರುವೇ ದೇವರು. ಅವನ ಗುರುವರ ಅಧಿಕಮಂತ ಸುತ್ತಿ ಸಾರ್ತದ. ಗುರುವಿಗಿಂತ ಇನ್ನೊಂದು ದೇವರೇ ಇಲ್ಲ ಅಂತಂದ್ಮೇಲೆ ಆ ದೇವನನ್ನು ಬಿಟ್ಟು ಇನ್ನೊಂದು ದೇವನನ್ನು ಸ್ಮರಣೆ ಯಾಕೆ ಮಾಡಕೋತಾನ? ಅವನು ಮಾಡಂಗಿಲ್ಲಲ್ಲ. ಹಾಗೆ ಚತುರ್ಥ ಗತಿ ಪ್ರಾರಂಭ, ನಾಲ್ಕನೇ ಗತಿ ಆರಂಭ ಅಂತ. ತಿಳಿಯಲ್ ಸಮಸ್ತ ತತ್ವಗಳ ಒಲವಿಂದೆ ಇಂತು ಪೇಳ್ದೆ ತಾತ್ವಿಕ ಭೇದಂ ಗಳನ್ನೆಲ್ಲ ಅರಿವ ತರದಿಂ ಬಳಿಕ ಆಗಳ ಅನೂನ ವೇದ ಮತದಿಂದ ಉಸುರುವೆಂ. ಹೀಗೆ ಹಿಂದಿನ ಪೂರ್ವ ಅಂದರೆ ಮೂರನೇ ಗತಿಯಲ್ಲಿ ವಿಚಾರ ಮಾಡಿ ನೋಡಲು ಸಮಸ್ತ ತತ್ವಗಳನ್ನು, ಎಲ್ಲ ತತ್ವ ಹೇಳಿದ್ರಿಲ್ಲ. ಅಲ್ಲಿ ಪ್ರಕೃತಿಯಿಂದ ಪ್ರಾರಂಭ ಮಾಡಿಕೊಂಡು ಮಹಾತತ್ವ ಹೇಳಿದರು, ಮಾಯೆ ಬಗ್ಗೆ ಹೇಳಿದರು, ತ್ರಿಗುಣ ಅಹಂಕಾರ ಬಗ್ಗೆ ಹೇಳಿದರು, ಪಂಚಭೂತಗಳು ಹೇಳಿದರು, ಭೂತಾದಿ ಅಹಂಕಾರದಿಂದ ಆಕಾಶ ತತ್ವ ಹೇಳಿದರು, ಆಕಾಶ ತತ್ವದಿಂದ ವಾಯುತತ್ವ ಹೇಳಿದರು, ವಾಯುತತ್ವದಿಂದ ಅಗ್ನಿತತ್ವ ಹೇಳಿದರು, ಅಗ್ನಿ ತತ್ವದಿಂದ ಜಲತತ್ವ, ಅದರಿಂದ ಭೂತತ್ವ. ಪಂಚೀಕೃತಗೊಂಡು ಆದಂಥ ಅನೇಕ ತತ್ವಗಳಿಂದ ಉತ್ಪನ್ನವಾದ ಈ ಸ್ಥೂಲ ದೇಹ, ಸ್ಥೂಲ ದೇಹದಲ್ಲಿ ಇರುವಂಥ ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ, ಅಹಂಕಾರ, ಮನ, ಬುದ್ಧಿ, ಚಿತ್ತ ಎಲ್ಲವನ್ನು ಹೇಳಿರಲ್ಲ. ಏನು ಬಿಟ್ರಲ್ಲಿ? ಎಲ್ಲವನ್ನು ಹೇಳಿ ಮತ್ತೆ ನಾಲ್ಕನೇ ಗತಿಯಲ್ಲಿ ಏನು ಮಾಡ್ತೀವಿ ಅಂದರೆ ಜರಾಯುಜಾದಿ ಶರೀರಗಳ ಉತ್ಪತ್ತಿಯನ್ನು. ಜರಾಯುಜರ ಆದಿ ಅಂದ್ರೇನು? 4 ತಗೋಬೇಕು: ಅಂಡಜ, ಪಿಂಡಜ, ಸ್ವೇದಜ, ಉದ್ಬೀಜ. ಈ 4 ಪ್ರಕಾರದ ಉತ್ಪತ್ತಿಯನ್ನು ಸ್ಥೂಲ ಶರೀರದಲ್ಲಿ ಪಂಚಭೂತಗಳ ಅಂಶವನ್ನು ಮತ್ತು ಈ ಸ್ಥೂಲ ಶರೀರಕ್ಕೆ ಬರುವ ಷಡ್ಭಾವ ವಿಕಾರವನ್ನು
ಎಷ್ಟು 6 ಪ್ರಕಾರ ವಿಕಾರ ಅದಕ್ಕೆ ಅಸ್ಥಿತೆ, ಜಾಯತೆ, ವರ್ಧತೆ, ಪರಿಣಮತೆ, ಅಪಕ್ಷಯತೆ, ವಿನಶ್ಯತೆ. 6 ಪ್ರಕಾರ ತೋರಿ ಎಲ್ಲರನ್ನ ಅಳಿಸಿ ಅಡಿಗೆ ಬಿಡ್ತದೆ ನೋಡ್ರಿ. ಅದು ಹಂಗೆ ತೋರಿ ಹೋದ್ರೆ ಏನಿಲ್ಲ, ತೋರದ್ರಾಗ ಅಳಿಸಿಂಗಂತ ಹೋಗ್ತದೆ. ಅಳದೆ ನೋಡೋದು ಮುದುಕರ್ ನೋಡ್ಬೇಕು. ನಮ್ಮ ಮೈಯಮ್ಮ ನೋಡ್ಕಂತಾರ, ಕನ್ನಡಮ್ಮ ನೋಡ್ಕಂತಾರ, ಗೊಳೋ ಅಂತ ಹೇಳ್ತಾರೆ. ಯಾಕೆ 60, 70, 80, 90 ವರ್ಷ ಬದುಕಿರಿ, ಈಗ ಯಾಕೆ ಅಳಕತ್ರಿ? ಆಯ್ತಪ್ಪ ನಂದು ಏನದ, ಮುಗಿತಪ್ಪ ನಂದು ಇನ್ನೇನದ, ಆ ಶುರು ಮಾಡಿದ್ ನೋಡಿ. ಎಷ್ಟು ವರ್ಷ ಬದುಕೇನೆ ಅಂತ ವಿಚಾರ ಮಾಡಿ ಆನಂದ ಪಡಲಿಲ್ಲ. बहुत गया तोड़ी रही, तोड़ी भी अब जाएगा. ಅದನ್ನು ನೋಡಲಿಲ್ಲ. ಇಷ್ಟು ವರ್ಷ ಆನಂದವಾಗಿ ನಾ ಕಳೆದಿನಿ, ಇಷ್ಟು ವರ್ಷ ಭಗವಂತ ನನಗೆ ಆಯುಷ್ಯ ಕೊಟ್ಟಿದ್ನಲ್ಲ, ಎಂಥ ವಿಶೇಷವಾದ ಆಯುಷ್ಯ, ಆರೋಗ್ಯ ಅಂತ ಇದನ್ನು ನೋಡೋದು ಬಿಟ್ಟ ಇನ್ನೊಂದು 2-3 ವರ್ಷಕ್ಕೆ ಸಾಯ್ತಿದ್ದೆ ಅಂದರೆ ಅಳಕ್ಕೆ ಶುರು ಮಾಡಿದ್ ನೋಡ್ರಿ. ಆನಂದ ಪಡುವಾಗ ಅಳಕತ್ತಿದ, ಅಳುವಂಥ ಸಂದರ್ಭದಲ್ಲಿ ಆನಂದ ಪಡ್ತಾವ. ವಿರುದ್ಧ ಆಯ್ತು ನೋಡ್ರಿ. ಆನಂದ ಪಡೋ ಸಮಯ ಅದು 2-3 ವರ್ಷ ಬಹುತ್ ಗಯಿ, ತೋಡಿ ರಹಿ, ತೋಡಿ ಬಿ ಅಬ್ ಜಾಯೇಗ. ಇದಿಷ್ಟು ಮುಗಿಸಿಬಿಟ್ರೆ ಭಗವಂತ ನನ್ನ ಮುಗಿದೋಯ್ತಲ್ವ ಕರ್ಮಗಳೆಲ್ಲ, ಆರಾಮಾತಿನಂತ ಆನಂದ ಪಡೋದು ಬಿಟ್ಟ ಅಳಗ್ ಶುರು ಮಾಡಿದ್ ನೋಡು. ಇಂಥ ಅಳು ಎಷ್ಟು ಜನ್ಮದಲ್ಲಿ ಆಗಿರ್ಬೋದು. ಇದೊಂದು ಈ ಜನ್ಮದಲ್ಲಿ ಅಳಕತ್ತಿ ಅಂದ್ರೆ ಹಿಂದಿನ ಜನ್ಮದಲ್ಲಿ ನಕ್ಕಿದ್ದೆ ನೀನು. ಬರೇ ಅಳದೆ. ನಗದ ಯಾವಾಗಪ್ಪ ಅಂದ್ರೆ ನೀ ತಿಳ್ಕೊಂಡ್ರೆ ನಗಕ್ಕೆ ಬರ್ತದೆ. ಕಳ್ಕೊಂಡಿನಿ ಅಂದ್ರೆ ಎಲ್ಲರೂ ಅಳರೆ. ನಮ್ಮಲ್ಲಿ ಇದ್ದದ್ದು ಕಳ್ದಂದ್ರೆ ಯಾರು ನಗ್ತಾರೇನು? ಅದು ರೊಕ್ಕನಿರಲಿ, ರೊಟ್ಟಿನಿರಲಿ, ರೂಪಾಯಿನಿರಲಿ, ಏನಾರ ಕಳ್ದಂದ್ರೆ ಎಲ್ಲರೂ ಅಳತೀವಿ. ಮತ್ತೆ ಕಳೆದಲ್ಲಪ್ಪ ಇಲ್ಲೇ ನಮ್ಮ ಮನೆಗೆ ನಾನು ನಗ್ತಾನಿಲ್ಲ. ಮತ್ತು ನಿನಗೆ ಯಾವಾಗ ಸ್ವರೂಪ ಜ್ಞಾನ ಆಗಿ ನಾವು ಸಾಯಂಗಿಲ್ಲ ಅಂತಿದ್ದಿ, ಆವಾಗ ನಗ್ತಿದ್ದಿ. ಎಲ್ಲಿವರೆಗೆ ಆ ವಿಚಾರ ಜ್ಞಾನ ಆಗಿಲ್ಲ ಅಲ್ಲಿವರೆಗೆ ಎಳೆದ್ರೆ. ಹಾಗಾಗಿ ಇಲ್ಲಿ 9 ದೇಹದ ಚಕ್ರಗಳನ್ನು, ಪಂಚಕೋಶಗಳ ಸ್ವರೂಪವನ್ನು ಪ್ರತಿಪಾದನೆ ಮಾಡ್ತಾರೆ. ಎಲ್ಲಿ ಅಂದರೆ ಈ 4ನೇ ಗತಿಯಲ್ಲಿ. ಹೇಗೆ ಮಾಡ್ತೀರಿ ನೀವು? ನಿನ್ನ ಉಪ್ಸಕ ಮುಗ್ಧನನ್ನು ಕರ್ಕೊಂಬಂದು ಕುಂದಿರಿಸಿ ಅವನಿಗೆ ಏನು ಹೇಳಲಾರ್ದ ಉಪದೇಶನ ಹೇಳಿ ಮೋಸ ಮಾಡಿ ಏನನ್ನ ಮಾಡ್ಕೊಂಡು ಹೋಗೋದಲ್ಲ ಇದು. ಅದಕ್ಕೆ ಅವ್ರು ಹೇಳ್ತಾರ, ಇಲ್ಲಿ ಹಂಗಲ್ಲಪ್ಪ, ಯಾರಿಗೆ ಮೋಸ ಮಾಡೋದಲ್ಲ, ವಂಚನೆ ಮಾಡೋದಲ್ಲ, ಯಾರಿಗೆ ಅನ್ಯಾಯದ ಉಪದೇಶ ಮಾಡೋದಲ್ಲ. ಇಲ್ಲಿ ವೇದ ಪ್ರಮಾಣಕ್ಕೆ ಸತ್ಯವಾಗಿಯೂ, ವೇದ ಪ್ರಮಾಣವೇ ಅಖಿಲರ್ ಗಂಧರಿಲ್ಲ, ಅಂಥ ವೇದ ಪ್ರಮಾಣಗಳನ್ನು ಸಮ್ಮತವಾಗಿ ಅವೇ ಸಾಕ್ಷಿ ನೋಡ್ರಿ ಮುಮುಕ್ಷುಗಳಿಗೆ. ಈ ಜನಗಳದ್ದು ಸಾಕ್ಷಿ ತಗೋಬಾರ್ದಿಲ್ಲ. ಯಾಕಂದ್ರೆ ಒಬ್ಬೊಬ್ಬರು ವಿಚಾರ ಬೇರೆ ಇರ್ತಾವ. ಒಬ್ರು ಹಂಗಂತಾರೆ, ಒಬ್ರು ಹಿಂಗಂತಾರೆ, ಇವತ್ತು ಬಿಂಗಂತಾರ. ಅವ್ರ ಬಗ್ಗೆ ನಾವು ಭಾಳ ವಿಚಾರ ಮಾಡಬಾರ್ದು. ಆ ವೇದ ಸಮ್ಮತವಾಗಿದ್ದು ಎಲ್ಲರೂ ಒಪ್ಪಬೇಕು. ಯಾರು ಮಾತಾಡಿದ್ರು ಒಪ್ಪದೆ. ನಮಗೆ ಅನುಮಾನ ಬಂದಾಗ ಎಲ್ಲಿಗೆ ಹೋಗ್ಬೇಕು? ವೇದ ಪ್ರಮಾಣಕ್ಕೆ ಹೋಗ್ಬೇಕು. ಅಲ್ಲಿ ಸಕಲರು ತಿಳಿದು ಆನಂದ ಪಡುವಂಥ, ಯಾರು ತಿಳ್ಕೊಂಡ್ರ ಸಕಲರು ಅಂದರು ವಿಚಾರ ಮಾಡಿ ಆನಂದ ಪಟ್ಟಂಥ ತಾತ್ವಿಕ ಭೇದಗಳನ್ನು ಹೇಳ್ತೀವಿ. ಯಾಕೆ ಭೇದ ಆಯ್ತಪ್ಪ? ಬಂಗಾರ ಒಂದೇ ಅದ, ಆಭರಣದಲ್ಲಿ ಭೇದ ಆಗಿವಿಲ್ಲ. ಬಂಗಾರದಾಗ ಭೇದ ಅದೇನು? ಆಭರಣದಾಗ ಅದ, ಬಂಗಾರದಾಗ ಅದೇನು ಇಲ್ಲ. ಆಭರಣದಾಗ ಹೆಂಗೆ ಬಂತು ಭೇದ? ನಿನ್ನ ಕಲ್ಪನೆಯ ಭಾವಗಳೇನವ, ಆ ಭಾವದ ಪ್ರಕಾರ ಆಭರಣ ತಯಾರು. ಯಾವ ರೀತಿ ಅಚ್ಚು ಆಗ್ತದೆ ಅದೇ ಅಚ್ಚಿನ ಪ್ರಕಾರ ಆಭರಣ ಆಗ್ತದೆ. ಅಚ್ಚು ಪಡಿ ಅಚ್ಚು. ಹೀಗೆ
ಆದ್ದರಿಂದ ಸರ್ವರಿಂದಲೂ ಈ 4ನೇ ಗತಿಯಲ್ಲಿ ಹೇಳುವಂಥ ಯಾವ 84 ಲಕ್ಷ ಜೀವರಾಶಿಗಳ ಪಂಚಕೋಶಗಳ ವಿಕಾರ ಭೇದಗಳನ್ನು ಸ್ವೀಕಾರ ಮಾಡಲಿಕ್ಕೆ ಬಹಳ ಯೋಗ್ಯವಾದ ಸಮಯವಾಗ್ಯದ ನೋಡು. ನೀನು ತಿಳ್ಕೊಂಡ್ರೆ ಪಾರಾದಿ, ತಿಳ್ಕದಿದ್ರೆ ಉಳ್ಕಂಡೆ ಅಂತ. ಹಾಗೆ ಇಲ್ಲಿ ಮುಂದೆ ಹೇಳ್ತಾ ಹೋಗ್ತಾರೆ. ನಾಳೆ ದಿನ ಮುಂದಿನ 1ನೇ ನುಡಿಯನ್ನು ವಿಚಾರ ಮಾಡೋಣ ಅನ್ನುವಂಥ ಮಾತನ್ನು ಹೇಳ್ತಾ, ಈಗ ಏನಾದ್ರಿ ಪಾಪನ ಹೆಸರೇನಲ್ಲ, ಭೂಮಿಕಾ, ಅವಳ ಹುಟ್ಟಿದ ಹಬ್ಬದ ನಿಮಿತ್ತವಾಗಿ ಮಂಗಲದ ಜೊತೆಗೆ ಮಹಾಕಾರ್ಯವನ್ನು ಹಮ್ಮಿಕೊಳ್ಳಲಾಗಿದ್ದು, ಈಗ ಇವತ್ತಿನ ಶಾಸ್ತ್ರದ ವಾಕ್ ಪುಷ್ಪಗಳನ್ನು ಪೂಜೆ ಜೊತೆಯಲ್ಲಿ ಮಂಗಲವನ್ನು ಪ್ರಾರಂಭ ಮಾಡಿ, ಮಂಗಲ ಕಾರ್ಯ ಮುಗಿದ ನಂತರ ಸರ್ವರು ಶಾಸ್ತ್ರದ ವಾಕ್ ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ನಾವು ನೀವು ಧನ್ಯರಾಗೋಣ ಅನ್ನುವಂಥ ಮಾತನ್ನು ಹೇಳ್ತಾ, ಈಗ ಮಂಗಲಗೀತೆಯನ್ನು ಹಾಡ್ತಕ್ಕಂಥವರು ನಮ್ಮ ಬಳಗದ ಅತಿ ಪ್ರಾಮುಖ್ಯವಾಗಿ ಗುರು ಬಸವಾನಂದರ ಆದಿಯಾಗಿ ಗುರು ಭಕ್ತರಾಗಿ ನಮ್ಮ ಚಾಗಬಾವಿಯ, ಈಗ ಚಾಗಬಾವಿ ಅಂತ ಅನ್ನಂಗಿಲ್ಲ, ನಿಮ್ಗೆ ಗೊತ್ತಾಗಲ್ಲ ಅಂತ ಹೇಳಕತ್ತೀನಿ, ಶ್ರೀ ಸೋಮಶೇಖರ ಮತ್ತು ತ್ರಿವೇಣಿ ದಂಪತಿಗಳ ಸುಪುತ್ರಿಯಾದಂಥ ಶ್ರೀಮತಿ ಶ್ರುತಿ ಇವರು ಮಂಗಲಗೀತೆಯನ್ನು ಹಾಡ್ತಾರೆ. ನಂತರ ನಾವು ನೀವೆಲ್ಲರೂ ಜಯಘೋಷಿಯೊಂದಿಗೆ ಕಾರ್ಯಕ್ರಮವನ್ನು ಗುರುಪಾದಕ್ಕೆ ಸಮರ್ಪಿಸೋಣ. ಈಗ ಪ್ರಾರಂಭ ಮಾಡ್ತಾರೆ. ಸರ್ವರಿಗಾಗಲಿ ಮಂಗಳ ನಿತ್ಯ, ಸರ್ವರಿಗಾಗಲಿ ಮಂಗಳ, ಸರ್ವರಿಗಾಗಲಿ ಮಂಗಳ ನಿತ್ಯ, ಸರ್ವರಿಗಾಗಲಿ ಮಂಗಳ, ಪ್ರಣವಕ್ಕೆ ಮಂಗಳ, ಪ್ರಥಮದಿ ಮಂಗಳ, ಪ್ರಣವಕ್ಕೆ ಮಂಗಳ, ಪ್ರಥಮದಿ ಮಂಗಳ, ಪ್ರಣವ ಗೋರಿಗೆ ಮಂಗಳ, ಪ್ರಣವ ಪಂಚಾಕ್ಷರಿ ರೂಪಿಗೆ ಮಂಗಳ, ಪ್ರಣವ ಪಂಚಾಕ್ಷರಿ ರೂಪಿಗೆ ಮಂಗಳ, ಪ್ರಣವ ಸುನಾದಿಗೆ ಮಂಗಳ, ಸರ್ವರಿಗಾಗಲಿ ಮಂಗಳ ನಿತ್ಯ, ಸರ್ವರಿಗಾಗಲಿ ಮಂಗಳ, ಗುರುವಿಗೆ ಮಂಗಳ, ಶಿಷ್ಯಗೆ ಮಂಗಳ, ಗುರುವಿಗೆ ಮಂಗಳ, ಶಿಷ್ಯಗೆ ಮಂಗಳ, ಹರಗುರು ಭಕ್ತರಿಗೆ ಮಂಗಳ, ಹರಿ ಹರಿ ಬ್ರಹ್ಮಾದಿಗಳಿಗೆ ಮಂಗಳ, ಹರಿಹರ ಬ್ರಹ್ಮಾದಿಗಳಿಗೆ ಮಂಗಳ, ಹಿರಿಯ ಕಿರಿಯರಿಗೆ ಮಂಗಳ, ಸರ್ವರಿಗಾಗಲಿ ಮಂಗಳ ನಿತ್ಯ, ಸರ್ವರಿಗಾಗಲಿ ಮಂಗಳ, ವೇದಕ್ಕೆ ಮಂಗಳ, ಶಾಸ್ತ್ರಕ್ಕೆ ಮಂಗಳ, ವೇದಕ್ಕೆ ಮಂಗಳ, ಶಾಸ್ತ್ರಕ್ಕೆ ಮಂಗಳ, ಆದಿಪುರಾಣಕ್ಕೆ ಮಂಗಳ, ಕ್ರೋಧಿಗೆ ಕುಹಕಿಗೆ ಕಪಟಿಗೆ ಮಂಗಳ, ಕ್ರೋಧಿಗೆ ಕುಹಕಿಗೆ ಕಪಟಿಗೆ ಮಂಗಳ, ಸಾಧು ಸಜ್ಜನರಿಗೆ ಮಂಗಳ, ಸರ್ವರಿಗಾಗಲಿ ಮಂಗಳ ನಿತ್ಯ, ಸರ್ವರಿಗಾಗಲಿ ಮಂಗಳ, ಸತ್ಯಗೆ ನಿತ್ಯಗೆ ಮುಕ್ತರಿಗೆ ಮಂಗಳ, ಪ್ರತ್ಯಗಾತ್ಮಗೆ ಮಂಗಳ, ನಿತ್ಯವು ಗುರು ಸಿದ್ಧಾರೂಢಗೆ ಮಂಗಳ,
ಮಂಗಳಾನಿತ್ಯವಾಗಲಿ ಮಂಗಳ ನಿತ್ಯ ಸರ್ವರಿಗಾಗಲಿ ಮಂಗಳ. ಹಲೋ, ಧನ್ಯವಾದಗಳಮ್ಮ. ದೇವರು ಒಳ್ಳೇದು ಮಾಡಲಿ, ಆಯುಷ್ಯ ಆರೋಗ್ಯ ಎಲ್ಲ ಕೊಡ್ಲಿ ನಿಮಗೆ. ಆಯ್ತು. ಗುರುದೇವ ಬಸವ ಆನಂದ ಯೋಗಿಗೆ ಬೆಳಗುವೆ ಆರತಿಯ, ಗುರುವರ ಬೆಳಗುವೆ ಆರತಿಯ. ಗುರುದೇವ ಬಸವ ಆನಂದ ಯೋಗಿಗೆ ಬೆಳಗುವೆ ಆರತಿಯ, ಗುರುವರ ಬೆಳಗುವೆ ಆರತಿಯ. ಪರಿಪಕ್ವ ಹೃದಯರಿಗೆ ನಿಜ ಗುಣ ಬೋಧೆಯ ಮರ್ಮವ ತಿಳಿಸಿರುವೆ, ಗುರುವರ ಮರ್ಮವ ತಿಳಿಸಿರುವೆ. ಕರಣಾದಿ ಗುಣಕ್ಕೆಲ್ಲ ತಾನೇ ಸಾಕ್ಷಿ ಎಂಬ ಭಾವವನರು ಇದಗೆ, ಗುರುವರ ಭಾವವನರು ಇದಗೆ. ಗುರುದೇವ ಬಸವಾನಂದ ಯೋಗಿಗೆ ಬೆಳಗುವೆ ನಾರತಿಯ, ಗುರುವರ ಬೆಳಗುವೆ ನಾರತಿಯ. ಲೌಕಿಕ ಪರಮಾರ್ಥವೆರಡನು ಮಾನದೆ ಕೂಡಿ ನಡೆಸಿರುವೆ, ಗುರುವರ ಕೂಡಿ ನಡೆಸಿರುವೆ. ಮಾರ್ದನ ಶಂಭೋ ಲಿಂಗವನೊಲಸಿ ಗಂಭೀರದಿ ಸುಖಿಸಿರುವೆ, ಗುರುವರ ಗಂಭೀರದಿ ಸುಖಿಸಿರುವೆ. ಗುರುದೇವ ಬಸವಾನಂದ ಯೋಗಿಗೆ ಬೆಳಗುವೆ ನಾರತಿಯ, ಗುರುವರ ಬೆಳಗುವೆ ನಾರತಿಯ. ಸಂಸಾರದೊಳಗೆ ಬಳಲುವ ನರರಿಗೆ ಈ ಭವದಿಂದ ತಾರಿಸಿದೆ, ಗುರುವರ ಈ ಭವದಿಂದ ತಾರಿಸಿದೆ. ಭವಮಾಲೆ ಒಳಗದೆ ಎಂಬ ಭ್ರಮೆಯನ್ನು ನೀನು ಬಿಡಿಸಿರುವೆ, ಗುರುವರ ನೀನು ಬಿಡಿಸಿರುವೆ. ಗುರುದೇವ ಬಸವ ಆನಂದ ಯೋಗಿಗೆ ಬೆಳಗುವೆ ಆರತಿಯ, ಗುರುವರ ಬೆಳಗುವೆ ಆರತಿಯ. ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಮಹಾರಾಜ್ ಕಿ ಜೈ, ಶ್ರೀ ಸದ್ಗುರು ಶಿವಪುತ್ರ ಸ್ವಾಮಿ ಮಹಾರಾಜ್ ಕಿ ಜೈ, ಶ್ರೀ ಸದ್ಗುರು ಬಸವಾನಂದ ಸ್ವಾಮಿ